ಪರ್ಸೆಂಟೇಜ್ ಟಾಪಿಕ್ ಏನೋ ಈಸಿ ಆದ್ರೂ ಕ್ವಶನ್ ಸಾಲ್ವ್ ಮಾಡಕ್ 2-3 ಮಿನಿಟ್ಸ್ ಯಾಕೆ ಹಾಳು ಮಾಡ್ತಾರ? ಯಾಕಂದ್ರೆ ಅಪ್ರೋಚ್, ಬಿಕಾಸ್ ಆಫ್ ಇರ್ರೆಲೆವೆಂಟ್ ಅಪ್ರೋಚ್. ಸಾಲ್ವ್ ಮಾಡೋ ರೀತಿನ ಅಪ್ಗ್ರೇಡ್ ಮಾಡ್ಕೊಳ್ಳೋ ಅವಶ್ಯಕತೆ ಈಗಿನ ಕಾಂಪಿಟೇಷನ್ ಇದ್ದೇ ಇದೆ. ಸೊ ಈ ಸೆಷನ್ ನ ಕಂಪ್ಲೀಟ್ ಆಗಿ ಮಾಡಿದ್ರೆ ಇನ್ ಮುಂದೆ ಪರ್ಸೆಂಟೇಜ್ ಕ್ವಶನ್ ನಿಮ್ ಕಣ್ ಮುಂದೆ ಬಂದಾಗ ನೀವು ಆ ಕ್ವಶನ್ ನ ನೋಡೋ ಆಂಗಲ್ ಮಾತ್ರ ಚೇಂಜ್ ಆಗುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಪ್ರೋಗ್ರೆಸ್. ಹಿಂದಿನ ವಿಡಿಯೋದಲ್ಲಿ ನಾವು ಪರ್ಸೆಂಟೇಜ್ ಅಂದ್ರೆ ಏನು, ಪರ್ಸೆಂಟೇಜ್ ಅಂದ್ರೆ ಆ ಚಾಪ್ಟರ್ ಬಗ್ಗೆ ಫೀಲ್ ಅಂದ್ರೆ ಯಾವ ತರ ಟಾಪಿಕ್, ಎಕ್ಸಾಮ್ ಒಳಗೆ ಯಾವ ತರ ಕ್ವಶನ್ಸ್ ಕೇಳ್ತಾರ, ನಾವು ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ ಯಾವ ಅಂತೆಲ್ಲ ನಾವು ಲಾಸ್ಟ್ ವಿಡಿಯೋ ತಿಳ್ಕೊಂಡಿವಿ. ಓಕೆ, ಈ ಸೆಷನ್ ಒಳಗೆ ನಾವ್ ಏನೇನ್ ನೋಡ್ತೀವಿ ಅಂತಂದ್ರೆ, ನಿಮ್ಗೆ ಏನೇನ್ ಕಲಿಯಾಕ್ ಸಿಗ್ತದ ಅಂತಂದ್ರ ಡೆಸಿಮಲ್ ಫ್ರಾಕ್ಷನ್ ಹೆಂಗ್ ಡೀಲ್ ಮಾಡ್ಬೇಕು, ನಾವು ಕ್ವಶನ್ ನಮ್ಗೆ ಅಗ್ರಿ ಕಡಿಮೆ ಟೈಮ್ ಒಳಗೆ ಕ್ರ್ಯಾಕ್ ಮಾಡ್ಬೇಕು ಅಂತಂದ್ರೆ ಡೆಸಿಮಲ್ ಫ್ರಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಡೆಸಿಮಲ್ ಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಫ್ ಎನಿ ಕ್ವಾಂಟಿಟಿ ಏನಾರು ಕೊಟ್ಟಿದ್ರೆ ಕ್ವಶನ್ ಒಳಗ ಅದ್ರ ಜೊತೆ ಹೆಂಗ್ ಡೀಲ್ ಮಾಡ್ಬೇಕು, ಮತ್ತ ಸಕ್ಸೆಸಿವ್ ಮೆಥಡ್, ರೇಷಿಯೋ ಮೆಥಡ್, ಇವು ಒಂದು ಇಂಪಾರ್ಟೆಂಟ್ ಮೆಥಡ್ಸ್. ಇವು ನಿಮ್ಗೆ ಈ ಮೆಥಡ್ಸ್ ಬಗ್ಗೆ ಗೊತ್ತಿತ್ತಂದ್ರ ಚಾಪ್ಟರ್ ಅಲ್ಲ, ಮುಂದೆ ಮ್ಯಾಥ್ಸ್ ಒಳಗೆ ಹಲವಾರು ಟಾಪಿಕ್ ಇದ್ರ ಅಂಡರ್ ಒಳಗೆ ಬರ್ತಾವ. ಓಕೆ, ನೆಕ್ಸ್ಟ್ ಇವು 3 ಟಾಪಿಕ್ ಕಲ್ತ ಮೇಲೆ ನಾವು ಆನ್ ದ ಬೇಸಿಸ್ ಆಫ್ ದೀಸ್ 3 ಟಾಪಿಕ್ಸ್ PYQ ಕ್ವಶನ್ಸ್ ಸಾಲ್ವ್ ಮಾಡೋಣ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಮೊನ್ನೆ ತಾನೇ CHSL ರಿಸಲ್ಟ್ ಬಂತು, SSC CHSL. ಇದು ನನ್ನ ಸ್ಕೋರ್ ಕಾರ್ಡ್. ಫಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾವಲ್ಲ ಕ್ವಶನ್, ಈ ನಂಬರ್ಸ್ ಏನಿದಾವಲ್ಲ ಇವನ್ನ, ಇದು ಡೆಸಿಮಲ್ ಒಳಗದ, ಇವನ್ನ ಫ್ರಾಕ್ಷನ್ ಒಳಗ ಮಾಡಕ್ ಟ್ರೈ ಮಾಡ್ರಿ. ಈಗ ಜಸ್ಟ್ ವಿಡಿಯೋ ಪಾಸ್ ಮಾಡಿ ಈ ಫ್ರಾಕ್ಷನ್ಸ್, ಈ ಡೆಸಿಮಲ್ ಪರ್ಸೆಂಟೇಜ್ ನ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡ್ರಿ. ನಿಮ್ಗೆ ಗೊತ್ತೇ ಇದೆ ಬೇಸಿಕ್ ಕಾನ್ಸೆಪ್ಟ್. ಪರ್ಸೆಂಟೇಜ್ ಇದನ್ನ ಫ್ರಾಕ್ಷನ್ ಒಳಗೆ ಮಾಡ್ಬೇಕಂತಂದ್ರ ಡಿವೈಡ್ ಬೈ 100 ಮಾಡ್ತಾರ. ಫ್ರಾಕ್ಷನ್ ಒಳಗೆ ಇದನ್ನ ಪರ್ಸೆಂಟೇಜ್ ಒಳಗೆ ಮಾಡ್ಬೇಕಂತಂದ್ರ ಇಂಟು 100 ಮಾಡ್ತಾರ. ಓಕೆ, ಇದಂತೂ ಗೊತ್ತಾಯ್ತು. ಈ ಕಾನ್ಸೆಪ್ಟ್ ನ ಇಟ್ಕೊಂಡು ನೀವು ನಿಮ್ ಕಣ್ ಮುಂದೆ ಕಾಣಿಸ್ತಿರೋ ಈ ಪರ್ಸೆಂಟೇಜಸ್ ಫ್ರಾಕ್ಷನ್ ಒಳಗೆ ಟ್ರೈ ಮಾಡ್ರಿ. ಓಕೆ, ಐ ಹೋಪ್ ನೀವು ಪೆನ್ ಪೇಪರ್ ಜೊತೆ ಕುಂತೀರ ಅಂತ ಅನ್ಕೊಳ್ತೀನಿ. ಹಂಗ ಕುಂತು ಕತಿ ಕೇಳ್ಕೊಂತ ಹೋದ್ರೆ ಉಪಯೋಗ ಇಲ್ಲ. ಐ ಡೋಂಟ್ ವಾಂಟ್ ಯುವರ್ ಟೈಮ್ ಟು ಬಿ ವೇಸ್ಟೆಡ್. ಸೊ ಪೆನ್ ಪೇಪರ್ ತಗೊಂಡು ನೀವಾಗ್ಲೇ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಔಟ್ಪುಟ್ ಸಿಗಲ್ಲ. ಓಕೆ, ಸೊ ಸಿಟ್ ವಿತ್ ಪ್ರಾಪರ್ ಮೈಂಡ್ ಸೆಟ್. ಓಕೆ, ಐ ಹೋಪ್ ನೀವು ಇವನ್ನ ಟ್ರೈ ಮಾಡಿರಿ ಅಂತ ಅನ್ಕೋತೀನಿ. ಓಕೆ, ಇದಕ್ಕಿಂತ ಮೊದಲ ನೀವು ಇಲ್ಲಿ ಬರ್ರಿ. ಇವು ಸಮ್ ಇಂಪಾರ್ಟೆಂಟ್ ಫ್ರಾಕ್ಷನ್ಸ್. 100% ಅಂದ್ರೆ ನಮ್ಗೆ ಗೊತ್ತೈತಿ 1 ಐತಿ, 1/1 ಫ್ರಾಕ್ಷನ್ ಇರುತ್ತೆ. ಇಂಟು ಮಾಡಿ, ಇದು ಫ್ರಾಕ್ಷನ್ ಆಗಿತ್ತು, ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಇಂಟು 100 ಮಾಡ್ತೀವಿ. 100% ಐತಿ, ಹೌದಾ? ಸೊ ಹಂಗ ಫ್ರಾಕ್ಷನ್ ಇದ್ದಿದ್ದನ್ನ ಪರ್ಸೆಂಟೇಜ್ ಮಾಡ್ಕೊಂತ ಹೋಗ್ಯಾರ. ಫಸ್ಟ್ 1 ಐತಿ, ನೆಕ್ಸ್ಟ್ 1/2, 1/3, 1/4 ಹಿಂಗೆ ಕಂಟಿನ್ಯೂ ಆಗುತ್ತೆ. ಈಗ ನೀವು ನಾನ್ ಮಾರ್ಕ್ ಮಾಡೋ ಕೆಲವೊಂದಿಷ್ಟು ಫ್ರಾಕ್ಷನ್ಸ್ ಅನ್ನ ಪರ್ಸೆಂಟೇಜ್ ಏನಾಗುತ್ತೆ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಅವ್ ನೆನ್ಪಿದ್ದು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಒಳಗೆ ನಿಮ್ದು ಟೈಮ್ ಮಾತ್ರ ಭಾಳ ಸೇವ್ ಆಗುತ್ತೆ. ಓಕೆ, 50% ಅಂದ್ರೆ 1/2, 33% 1/3, 25% 1/4. ಸ್ವಲ್ಪ ಬ್ಲರ್ ಐತಿ, ಕಾಣಿಸತ್ತ ಅನಿಸ್ತತಿ. ಓಕೆ, 1/5 ಅಂತಂದ್ರೆ 20%, 1/6 ಅಂತಂದ್ರೆ 16.67 ಅಥವಾ 16.66% ಇರುತ್ತೆ. 1/7 ಅಂತಂದ್ರೆ 14.25. ನಾ ಯಾವ್ದನ್ನ ಮಾರ್ಕ್ ಮಾಡ್ತೇನೋ ಅದನ್ನ ಮಾತ್ರ ನೆನ್ಪಿಟ್ಕೊಳ್ರಿ ಸಾಕು. 1/8 ಅಂದ್ರೆ 12.5%, 1/9, 1/10, 1/11, 1/12, 13 ಬೇಡ, 1/14 ಬೇಡ, ನಡೆಯುತ್ತೆ. 1/15, 1/16 ಇವೇನ್ ಕಾಣಿಸತ್ತವಲ್ಲ ನಿಮಗೆ, ಇದೇನು ಬೇಡ.
ಸ್ಟಾರ್ಟಿಂಗ್ 15 ಮಟ ಏನದಾವಲ್ಲ, ಈ ಫ್ರಾಕ್ಷನ್ಸ್ ಅನ್ನ ನೀವು ಫ್ರಾಕ್ಷನ್ಸ್ ಕಡೆ ನೀವು ತುಂಬಾ ಅಂದ್ರೆ ತುಂಬಾ ಗಮನ ಕೊಡ್ಬೇಕು. ಓಕೆ, ಈಗ 1/1 ಅಂತಂದ್ರೆ 100%, 1/2 ಅಂತಂದ್ರೆ 50%, 1/3 33.33%, 1/4 25%, 1/5 20%, 1/6 16.66%, 1/7 14.28%, 1/8 12.5%, 1/9 11.11%, 1/10 10%, 1/11 9.09%, 1/12 8.33%, 1/13 ಬೇಡ 14 7.14%, 1/15 6.66%, 1/16 6.25%. ನಾನು ಇವನ್ ಹೆಂಗೆ ಬರದ್ನಲ್ಲ, ಈಗ ನಾ ಬೈ ಹಾರ್ಟ್ ಬರ್ದೆ, ನನಗೆ 1/3 ಅಂದ್ರೆ 33.4 ಅಂತ ಗೊತ್ತಾಗುತ್ತೆ. 1/5 1/12 ಅಂತಂದ್ರೆ ನಂಗೆ 8.33 ಹಂಗಂಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪ್ರಾಕ್ಟೀಸ್ ಅದ, ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಇವ್ರದ್ದು ಗಮನ ಎಷ್ಟು ಇಟ್ಕೊಂಡಿರ್ತಿರಲ್ಲ, ಅದನ್ನ ಕ್ವಶನ್ಸ್ ಒಳಗೆ ನಿಮ್ಗೆ ಯಾವ್ದಾರ ಒಂದು 50% ಅಂತಂದ್ರೆ ಅದು 50% ಅಂತ ಕಾಣ್ಬಾರ್ದು, 1/2 ಅಂತ ಕಾಣ್ಬೇಕ. 16.66% ಅಂತ ಕೊಟ್ಟಿದ್ರೆ ಅದು 6.66 ಅಂತ ಕಾಣ್ಬಾರ್ದು, 1/15 ಅಂತ ಕಾಣ್ಬೇಕು. ಒಂದು ಸಿಟೀಸ್ ಪಾಪ್ಯುಲೇಷನ್ 12.5% ಇನ್ಕ್ರೀಸ್ ಆಗುತ್ತಾ ಅಂತ ಏನಾದ್ರು ಕಾಣ್ತಂದ್ರೆ ಅದು ನಿಮ್ಗೆ 12.5 ಅಂತ ಕಾಣ್ಬಾರ್ದು, 1/8 ಅಂತ ಕಾಣ್ಬೇಕು. ಓಕೆ, ನೀವು ಅಷ್ಟು ಪ್ರಾಕ್ಟೀಸ್ ಇವನ್ನ ಮಾಡ್ಕೊಬೇಕು. 1-2 ಸತ ನೋಡ್ಕೊಂಡ್ರಿ ಅಂದ್ರೆ ತಲೆಯಾಗ ಉಳಿಯತ್ತವ. ಓಕೆ, ಈಗ ಫಸ್ಟ್ ಸ್ಲೈಡಿಗೆ ಬರ್ರಿ. ಇದೇನ್ ಕಾಣತ್ತೆ ನಿಮ್ಗೆ? 16.66%. ನೀವು ಟೇಬಲ್ ಅನ್ನು ನೋಡಿದ್ರಲ್ಲ ಆಗಲ್ಲಿ 16.66% ಯಾವ್ದ್ರದ್ದು ಐತಿ? 1/6. ಹೌದಾ? 16.66% ಅಂದ್ರೆ 1/6. 87.5 ಇದು ಹೆಂಗ್ ಕಾಣಿಸುತ್ತೆ? 100 ಮೈನಸ್ 12.5 ಅಂತ ಬರಿಬೋದಾ? ಹೌದಾ? 100 ಅನ್ನು ನಾ ಏನ್ ಬರಿಬೋದು? 100% ಮೈನಸ್ 12.5 ಅಂತ ಬರಿಬೋದು. 100% ಅಂದ್ರೆ ಏನು? 1. ಹೌದಾ? ಮೈನಸ್ 12.5% ಅಂದ್ರೆ ಏನು? 1/8. ಹೌದಾ? ಇದನ್ನ ಮೈನಸ್ ಮಾಡಿದ್ರೆ 7/8 ಬರುತ್ತೆ. ಸೊ 18.75 ಅಂತಂದ್ರೆ 87.5 ಅಂತಂದ್ರೆ 7/8. ಹೌದಾ? ಅಥವಾ ನೀವು 12.5 ಅಂತಂದ್ರೆ 1/8 ಅಂತಂದಿದ್ರಿ, ಇಂಟು 7 ಕಾಣತ್ತಿಲ್ಲ. 12.5ಗೆ ಇಂಟು 7 ಮಾಡಿದ್ರೆ 87.5% ಬರುತ್ತೆ. ಹೌದಾ? 13.66%. ಇದೊಂದು ಸ್ವಲ್ಪ ಇದೆಲ್ಲಿಂದ ಬಂತಂತಂದು ಸ್ವಲ್ಪ ಆದ್ರೂ ಹಿಂಟ್ ಬಂತ ಯಾರಿಗಾರ್ದು? ಇಲ್ಲಿ ನೋಡ್ರಿ, 1/11 ಅಂತಂದ್ರೆ 9.09 ಐತಿ. 9.09ಗೆ ಇಂಟು 4 ಮಾಡ್ಯಾರ. ಹೌದಾ? 9.09 ಅಂದ್ರೆ ಏನೈತಿ? 1/11 ಐತಿ. 1/11 ಐತಿ ಇಂಟು 4/11 28.56 ಎದ್ರದಿಂದ ಬರತ್ತಿ? 1/7 ಅಂತಂದ್ರೆ ಎಷ್ಟು? 14.28 ಇಂಟು 2 ಮಾಡಿದ್ರೆ 28.56 ಬರುತ್ತೆ. ಸೊ 28.56 ಅಂದ್ರೆ 2/7. ಹೌದಾ? ಈಗ 16.66 ಅಂತೂ ಡೈರೆಕ್ಟ್ ಐತಿ. 16.66 66.66 ಇದ್ರ ಡಬಲ್ ಕಾಣತೈತಿ ನಿಮ್ಗೆ 26.66. ಇದ್ರ ಡಬಲ್ ಕಾಣತೈತಿ 33.33 ಇಂಟು 2 ಕಾಣತೈತಿ 1/3 ಇಂಟು 2 2/3. ಹೌದಾ? ಅಷ್ಟೇ. ಈಗ ಒಂದು ಐಡಿಯಾ ಬಂತ.
ಓಕೆ, ಈಗ ನಿಮ್ ಡಿಫ್ರೆನ್ಸ್ ಗೊತ್ತಾಯ್ತಾ? ನೀವು ಫಸ್ಟ್ ಈ ಕ್ವಶನ್ಸ್ ಟ್ರೈ ಮಾಡಿದ್ರಿ, ಈಗ ನಿಮ್ಮ ದೃಷ್ಟಿ ಚೇಂಜ್ ಆಯ್ತಾ? ನಿಮ್ದು ಈ ಈಗ ಮೊದ್ಲ ನೀವು 16.66 ಅಂತ ನೋಡ್ತಿದ್ವಿ, ಈಗ 16.66 ಅಂದ್ರ 1/6 ಅಂತ ನೋಡ್ತೀರಿ. 87.5 ಅಂತಂದ್ರ 7/8. ಹೌದಾ? ಚೇಂಜ್ ಆಯ್ತು ನೋಡು, ದೃಷ್ಟಿ ಚೇಂಜ್ ಆಯ್ತಾ? ಓಕೆ, ಈಗ ಬರ್ರಿ ನೆಕ್ಸ್ಟ್. 183.33% ಐತಿ. ಇದು ಹೆಂಗ್ ಕಾಣತೈತಿ? ನನಗಂತೂ ಇದು ಹೆಂಗ್ ಕಾಣತೈತಿ ಅಂದ್ರೆ 180 ಪ್ಲಸ್ 3.33 ಕಾಣತೈತಿ. ಹೌದಾ? 180 ಹೆಂಗ್ ಕಾಣತೈತಿ? 200 ಮೈನಸ್ 20 ಪ್ಲಸ್ 3.33 ಹೆಂಗ್ ಕಾಣತೈತಿ? 33.33 ಅಂತಂದ್ರೆ ಇದು 33 ಇರತೈತಿ. 33.33 ಡಿವೈಡೆಡ್ ಬೈ 10. ಈಗ 1/10 ಅಂತಂದ್ರೆ 0.1. 1/100 ಅಂತಂದ್ರೆ ಈ ಪಾಯಿಂಟ್ ಇಲ್ಲಿ ಹೆಂಗ್ 0 ಆ್ಯಡ್ ಆಗುತ್ತಲ್ಲ, ಈ ಪಾಯಿಂಟ್ ಹಂಗ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. 0.01 ಹಂಗ 3.33 ಇದನ್ನ ನಾನು 33.3 ಬರ್ಕೊಂಡು ಡಿವೈಡ್ ಬೈ 10 ಮಾಡಿದ್ರೆ ಸೇಮ್ 3.33 ಆಗುತ್ತೆ. ನಾ ಏನು ಚೇಂಜಸ್ ಮಾಡಿಲ್ಲ. ಓಕೆ, ಹಿಂಗ್ ಕಾಣತೈತಿ. ಇದನ್ನ ನಾನು ರೀರೈಟ್ ಹೆಂಗ್ ಮಾಡ್ಬೋದು? 200 ಅಂದ್ರೆ ಎಷ್ಟು? 100 ಅಂದ್ರೆ 1 ಗೊತ್ತೈತಿ ನಿಮಗೆ. 200 ಅಂದ್ರೆ 2 ಮೈನಸ್ 20 ಅಂತಂದ್ರೆ 1/5. ಹೌದಾ? 20 ಅಂತಂದ್ರೆ 1/5 ಬರ್ದಿದ್ವಿ ನಾವು. 1/5 ಅಂದ್ರೆ 20. ಹಂಗ 20 ಅಂದ್ರೆ 1/5 ಪ್ಲಸ್ 33.33 ಅಂತಂದ್ರೆ ಎಷ್ಟು? 33.33 ಅಂದ್ರೆ 1/3. 1/3 ಡಿವೈಡೆಡ್ ಬೈ 10 ಐತಿ. 10 ಎಷ್ಟೈತೆ? 2 ಮೈನಸ್ 1/5 ಎಷ್ಟು? ಇದನ್ನ ಸಾಲ್ವ್ ಮಾಡಿದ್ರೆ 2 ಮೈನಸ್ 1/5 2 5 2 10 10 ಒಂದಿದ್ರೆ 9/5 ಪ್ಲಸ್ 1/30. ಇದು ಹೆಂಗ್ ಬರುತ್ತೆ? ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ಬಿಡ್ರಿ. ಇಂಟು 6 ಮಾಡಿದ್ನಿ ಅಂದ್ರೆ 6 9 54 ಪ್ಲಸ್ 1 6 9 54 ಪ್ಲಸ್ 1 55 55/30. 5 6 5 11 11/6 ಅಂತ ಕಾಣುತ್ತೆ ನನಗಿದು. 183.33% ಅಂದ್ರೆ 11/6 ಗೊತ್ತಾಯ್ತಾ? ಇದೆಲ್ಲ ಸುಮ್ನೆ ಹೇಳತ್ತಿಲ್ಲ ನಾನು. ಒಳ್ಳೊಳ್ಳೆ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಒಳಗೆ ಇವೆಲ್ಲ ಕ್ವಶನ್ ಅಪಿಯರ್ ಆಗ್ಯಾವ. ನಿಮ್ದು ಈ ತರ ಅಪ್ರೋಚ್ ಇರಬೇಕು. ನಾನು ಈ ತರ ಅಪ್ರೋಚ್ ಟಾಪಿಕ್ ಇದ್ದು ಸ್ಟಾರ್ಟಿಂಗ್ ಇಂತ್ರ ನಿಮಗೆ ಆ ವೇವ್ ಲೆಂತ್ ಕ್ಯಾಚ್ ಮಾಡಬೇಕು ಅಂತ ಹೇಳತಾನೆ. ಓಕೆ, ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಐ ಹೋಪ್ 183.33 ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಯಾವುದು? 580% ಹೆಂಗ್ ಕಾಣತೈತಿ? 600 ಮೈನಸ್ 20 ಅಂತ ಕಾಣತೈತಿ. 600 ಅಂತಂದ್ರೆ ಎಷ್ಟು? 100 ಅಂದ್ರೆ 1, 600 ಅಂದ್ರೆ 6 ಮೈನಸ್ 20 ಅಂದ್ರೆ 1/5. ಸಾಲ್ವ್ ಮಾಡಿದ್ರೆ 5 6 30 ಮೈನಸ್ 1 29/5. ಹೌದಾ? ನೆಕ್ಸ್ಟ್ 250 250 ನೀವು ನಾರ್ಮಲ್ ಆಗಿ ಮಾಡಿದ್ರು ನಡೀತದೆ. ಪರ್ಸೆಂಟೇಜ್ ಅಂದ್ರೆ 1/100 ಮಾಡ್ತೀರಿ. 25 4 25 10 2 2 2 5 5/2. ಇದು ಈಸಿ ಐತಿ. ಈಗ 66% ಅಂತಂದ್ರೆ 66% ಅಂದ್ರೆ 2/3 ಅಂತಂದು ಬರೀ 2/3 ಅಂತ ಅನ್ಸುತ್ತಾ? ಇಲ್ಲೇ ರಾಂಗ್ ಹಾಕಿರಿ ನೀವು. ನಾನು ಹೇಳಿದ್ದು ಇಲ್ಲೇ 66.66% ಅಂತಂದ್ರೆ 2/3 ಬರುತ್ತೆ. 66.66% ಅಂತಂದ್ರೆ 2/3 ಬಂದೈತಿ ಇಲ್ಲಿ. ಆದ್ರೆ ಇಲ್ಲಿ ಇರೋದು ಯಾವುದು?
66%. 66% ಅಂದ್ರೆ 2/3 ಬರಲ್ಲ. 66% ನಾನು ನಾರ್ಮಲ್ ಆಗಿ 66/100 ಅಂತಾನೆ ಮಾಡ್ಕೋಬೇಕು. 2 3 2 5 ಫ್ರಾಕ್ಷನ್ ಒಳಗೆ 33/15 ಆಗುತ್ತೆ ಅದು. ಹೌದಾ? ಸೇಮ್ 33% ಅಂತಂದ್ರೆ 33% ಅಂದ್ರೆ 1/3 ಆಗಲ್ಲ. 33/100 ಆಗುತ್ತೆ. ಓಕೆ, ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ಮಿಸ್ಟೇಕ್ಸ್ ನೀವು ಮಾಡಬಾರ್ದು. ಎಕ್ಸಾಮ್ ಪ್ರೆಷರ್ ಒಳಗೆ 66 ಅನ್ನೋದನ್ನ ನೀವು 66.66 ಅಂತ 2/3 ಅನ್ಕೊಂಡ್ ಹೋಗಿರ್ತೀರಿ. ಎಕ್ಸಾಮ್ ಪ್ರೆಷರ್ ಒಂದಿರುತ್ತೆ. ಮನ್ಯಾಗಿದ್ದಾಗ ಸಾಲ್ವ್ ಮಾಡೋದು ಬೇರೆ, ಎಕ್ಸಾಮ್ ಒಳಗೆ ಪ್ರೆಷರ್ ಒಳಗೆ ಎಕ್ಸಾಮ್ ಹಾಲ್ ಒಳಗೆ 66 ಇದ್ದು ನೀವು ಡೈರೆಕ್ಟ್ 2/3 ಬರ್ಕೊಂಡ ಬಿಡ್ತೀರಿ. ಅಲ್ಲೇ ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ. ನೀವು ಅದೇ 1 ನಿಮಿಷ 2 ನಿಮಿಷ ಟಾಪರ್ಗೆ ಮತ್ತೆ ಫೇಲ್ಯೂರ್ಗೆ ತರೋ ಡಿಫ್ರೆನ್ಸ್. ಹೌದಾ? 66% ಅಂತಂದ್ರೆ ನಾರ್ಮಲ್ ಆಗಿ 66/100 ಅಂತ ತಗೊಂಡ್ ಮಾಡೋದು. ಓಕೆ, ಐ ಹೋಪ್ ನಿಮ್ಗೆ ಈ ಎಲ್ಲ ಫ್ರಾಕ್ಷನ್ದು ಪಿಕ್ಚರ್ ಬಂತು. ಈ ಎಲ್ಲ ಫ್ರಾಕ್ಷನ್ದು ನಾವು ಪ್ರಾಬ್ಲಮ್ಸ್ ಒಳಗೆ ಎಲ್ಲಿ ಅಪ್ಲಿಕೇಶನ್ ಮಾಡಬೇಕು ಅನ್ನೋದು ಐಡಿಯಾ ಬಂತಂತ ಅನ್ಕೋತೇನೆ. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಏನಿತ್ತು ನಮ್ದು? ನೆಕ್ಸ್ಟ್ ಟಾಪಿಕ್ ಏನಿತ್ತು? ಇನ್ಕ್ರೀಸ್ ಅಂಡ್ ಇದು ಫಾರ್ 20% more than 50. ಇದು ನಂಬರ್, ಇದು ಪರ್ಸೆಂಟೇಜ್. 37.5% ಲೆಸ್ ದನ್ 60. ಇದು ನಂಬರ್, ಇದು ಪರ್ಸೆಂಟೇಜ್. ಓಕೆ, ಈಗ ನಾನು ನಿಮ್ಗೆ ಒಂದು ಪಾಯಿಂಟ್ ಏನ್ ಹೇಳ್ಬೇಕಂತಂದ್ರೆ, ಮೋರ್ ದನ್ ಅಥವಾ ಲೆಸ್ ದನ್ ಇದೇ ಕಾನ್ಸೆಪ್ಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್, ಹೆಚ್ಚಳ ಮತ್ತು ಈಗ ಒಂದು ಕ್ವಾಂಟಿಟಿಕಿನ ಒಬ್ಬನ ಕಡೆ 10 ಬಾಲ್ ಇದ್ದು ಇನ್ನೊಬ್ಬನ ಕಡೆ ಅವನಕಿನ್ನ 10% ಬಾಲ್ ಹೆಚ್ಚಿಗೆ ಅದಾವ, 10% ಬಾಲ್ ಮೋರ್ ಅದಾವ ಅಂತನ್ನೋ ಕಾನ್ಸೆಪ್ಟ್ ಏನೈತಲ್ಲ, ಅದೇ ಕಾನ್ಸೆಪ್ಟ್ ಒಂದ್ ಪಟ್ಟಣ ಒಳಗ ಎಷ್ಟೋ ಒಂದು ಪಾಪ್ಯುಲೇಷನ್ ಇರುತ್ತೆ, 10,000 ಅನ್ಕೊಳ್ರಿ. ನೆಕ್ಸ್ಟ್ ಇಯರ್ ಅದೇ ಪಾಪ್ಯುಲೇಷನ್ 10% ಇನ್ಕ್ರೀಸ್ ಆಗತ್ತ. ಈ ಎರಡು ಕಾನ್ಸೆಪ್ಟ್, ಈ ಎರಡು ಕೇಸಸ್ ಏನೇನ್ ಅದಾವಲ್ಲ ಬೇರೆ ಬೇರೆ ಅದಾವ. ಈ ಬೇರೆ ಬೇರೆ ಕೇಸಸ್ ಒಳಗೆ ಅಪ್ಲೈ ಆಗೋದು ಒಂದೇ ಫ್ರಾಕ್ಷನ್ ನಾವು ಹೆಂಗ್ ಬರ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಮುಗೀತ. ಈಗ ನಾವು ಬೇಸಿಕ್ ಈಗ ಏನಂತಾರೆ 10% ಅಂದ್ರೆ ಏನು? 1/10. ಹೌದಾ? ಈಗ ಎ ಬಿ ಅನ್ಕೊಡ್ರಿ. ಎ ಕಡೆ 10 ಅದಾವ, ಎ ಕಡೆ 100 ಅದಾವ ಏನು ಬಾಲ್. ಬಿ ಕಡೆ ಎಕಿನ್ನ 10% ಹೆಚ್ಚಿಗೆ ಅದಾವ ಅನ್ಕೊಳ್ರಿ. 10% ಹೆಚ್ಚಿಗೆ ಅದಾವ ಅನ್ಕೊಳ್ರಿ. 10% ಅಂದ್ರೆ ಏನ್ ಬರ್ಕೋತೇನೆ ನಾನು? ಫ್ರಾಕ್ಷನ್ ನನಗೆ 1/10 ಅಂತ ಬರ್ಕೋತೇನೆ. ಫ್ರಾಕ್ಷನ್ ಪಿಕ್ಚರ್ ತಗೋರಿ. ಈಗ ನಾನು ಎ ಕಡೆ ಬಿ ಕಡೆ, ಎನ ಕಡೆ 10 ಬಾಲ್ ಅದಾವ ಅಂತಂದ್ರ ಬಿ ಕಡೆ 10% ಹೆಚ್ಚಿಗೆ ಅಂತಂದ್ರೆ 10 ಇದು ಎ ಕಡೆ ಇರೋದನ್ನ ರಿಪ್ರೆಸೆಂಟ್ ಮಾಡತ್ತ. ಎಷ್ಟ್ ಹೆಚ್ಚಿಗೆ ಇದಾವ ಅಂತ ಅನ್ನೋದನ್ನ ಇದು ರಿಪ್ರೆಸೆಂಟ್ ಮಾಡತ್ತ. ಹಂಗ ಈ ಕಡೆ 10 ಅದಾವ ಅಂತಂದ್ರೆ ಬಿ ಕಡೆ 11 ಇರ್ತಾವ. ಇದನ್ನ ಹೆಂಗ್ ಬರ್ಕೋತೇವೆ ನಾವು? ಎ ಕಡೆ ಕೊಟ್ಟಿರ್ತಾರ ಎಷ್ಟು ಒಂದ್ ಬಾಲ್ ಅದಾವ ಅಂತಂದ, ಅದನ್ನ ನಾವು ನ್ಯೂಮರೇಟರ್ ಒಳಗೆ ಬರ್ಕೋಬೇಕು. 10 ಬಾಲ್ ಅದಾವ, ಬಿ ಕಡೆ ಎಕಿನ್ನ 10% ಹೆಚ್ಚಿಗೆ ಅದಾವ ಅಂತಂದ್ರೆ ಎಷ್ಟ್ ಇರ್ತಾವ? 11 ಇರ್ತಾವ. ಎ ಕಡೆ ಇದ್ದಿದ್ದು ಬಾಲ್ ನಾವು 11 ಅಂತ ತಗೊಂಡ್ರೆ ವ್ಯಾಲ್ಯೂ, ಬಿ ಕಡೆ ಇದ್ದಿದ್ದು ಬಾಲ್ ವ್ಯಾಲ್ಯೂ 11 ಆಗುತ್ತೆ. ಸೊ ಈ ವ್ಯಾಲ್ಯೂ ಸಾಲ್ವ್ ಮಾಡ್ರಿ ಏನ್ ಬರುತ್ತಲ್ಲ, ಅದು ಬಿ ಕಡೆ ಇರೋ ನಂಬರ್ ಆಫ್ ಬಾಲ್ಸ್ ನ ರಿಪ್ರೆಸೆಂಟ್ ಮಾಡುತ್ತೆ. ಗೊತ್ತಾ? ಇದು ಒಂದ್ ಟೈಪ್ ಆಫ್ ಟೆಕ್ನಿಕ್. ಪದಗಳಲ್ಲಿ ಕೊಟ್ಟಿರುವ ಒಂದು ವಾಕ್ಯನ, ಪದಗಳಲ್ಲಿ ವರ್ಡ್ಸ್ ಒಳಗೆ ಕೊಟ್ಟಿರೋ ಒಂದು ಕ್ವಶನ್ಸ್ ಅನ್ನ ನಾವು ಫ್ರಾಕ್ಷನ್ ಒಳಗ ನಂಬರ್ ಒಳಗೆ ಹೆಂಗ್ ಡಿಕೋಡ್ ಮಾಡ್ತೀವಿ ಅಂತ ಅನ್ನೋದನ್ನ ಇದಷ್ಟು ತಿಳ್ಕೊಂಬಿಟ್ರೆ ಸಾಕ. ಇದು ಸಿಂಪಲ್. ಹಿಂಗ ನಾವು ಈ ಕ್ವಶನ್ಸ್ ಗಳ ಮೂಲಕ ಏನ್ ಕಾಣತಾವಲ್ಲ ನಿಮ್ಗ, ಈ ಕ್ವಶನ್ಸ್ ಮುಖಾಂತರ ಏನ್ ತಿಳ್ಕೊಳ್ಳೋಣ? 20% ಮೋರ್ ದನ್ 50, 50ಕ್ಕಿಂತ 20% ಹೆಚ್ಚಿಗೆ ಅನ್ನೋದನ್ನ ನಾವು ಹೆಂಗ್ ಬರ್ಕೋತೀವಿ
ಈಗ ಇದು ನಾನು ನಿಮ್ಗೆ ನಿಮ್ಮ ಕ್ವಶನ್ಸ್ ಒಳಗೆ ಬರೋ ಸೆಂಟೆನ್ಸನ್ನು ಬ್ರೇಕ್ ಡೌನ್ ಮಾಡಿ ಇಲ್ಲಿ ಬರೋದೇನೆ. ನಿಮ್ಮ ಕ್ವಶನ್ಸ್ ಒಳಗೆ ಡಿಕೋಡ್ ಮಾಡೋಕೆ ಹೋಗೋ ಕ್ವಶನ್ಸ್ ಒಳಗೆ ಡಿಕೋಡ್ ಮಾಡಬೇಕಾಗಿರೋದು ಇಷ್ಟ. ಏನು 20% ಮೋರ್ ದೆನ್ 50 ಅನ್ಕೊಳ್ರಿ. ಇದನ್ನ ಹೆಂಗೆ ಬರ್ತೀಯ ನಾವು? 20% ಮೋರ್ ದೆನ್ 50 ಕೊಟ್ಟಿರೋದು ಏನು ಬರ್ಕೋಬೇಕು? ಫಸ್ಟ್ 50 ಬರ್ಕೊಂಡ್ರೆ ಇದ್ರ 20% ಅಂದ್ರೆ ಏನು ಅನ್ಸುತ್ತೆ? ಏನು ಕಾಣತ್ತೆ ನಿಮ್ಗೆ? 20% ಕಾಣತ್ತಿಲ್ಲ, 1/5 ಕಾಣತೈತಿ. 50% ಮೋರ್ ದೆನ್ 50 ಕೊಟ್ಟಿರೋದೇನು 50. 50 ಅನ್ನೋದನ್ನ 5 ಡಿನೋಟ್ ಮಾಡುತ್ತೆ. 50 ಕಿನ್ನ 20% ಹೆಚ್ಚಿಗೆ ಅಂದ್ರೆ 5 1 ಹೆಚ್ಚಿಗೆ 6. 50 ಅಂದ್ರೆ 5 ಅಂತಂದ್ರೆ 6 ಅಂದ್ರೆ ಎಷ್ಟು? 5 1 5 10 60. ಇದೇನ್ ಬರುತ್ತೆ ನಿಮ್ಗೆ? ಇದೇನ್ ಬಂತು ನಿಮ್ಗೆ? 50 ಐತಿ, 60 ಐತಿ, 5 ಐತಿ, 6 ಐತಿ. 50 60 50ಕಿನ್ನ 10 ಹೆಚ್ಚಿಗೆ ಐತಿ. 6 5ಕಿನ್ನ 1 ಹೆಚ್ಚಿಗೆ ಐತಿ. 1 ಅಂದ್ರೆ 10, 5 ಅಂದ್ರೆ 50, 6 ಅಂದ್ರೆ 60. ಕ್ಲಿಯರ್ ಆಯ್ತಾ? ಹಿಂಗ ಈಗ ನಾವು ಯಾವ್ದಾರದ ಈಗ 1 ತಾಸಿಗೆ 60 ನಿಮಿಷ ಅನ್ಕೊಡ್ರಿ. 60 ನಿಮಿಷದನ್ನ ಅರ್ಧ ತಾಸು ಅಂತಂದ್ರೆ ಏನ್ ಮಾಡ್ಬೇಕು ನಾವು? 60 ನಿಮಿಷ ಅರ್ಧ ತಾಸು ಅಂತಂದ್ರೆ 60ರದ ಅರ್ಧ ಅಂದ್ರೆ 1/2 ಇಂಟು ಮಾಡ್ತೀರಿಲ್ಲ, ಅದಕ್ಕೆ 30 ಬರುತ್ತಿಲ್ಲ. ಇದ್ರ ಏನ್ ಹೆಂಗ್ ಕಾಣತೈತಿ ನಿಮ್ಗೆ? 60 ಅಂದ್ರೆ 2 ಬರ್ಕೊಂಡ್ರಿ ಕೆಳಗೆ. ನಮ್ಗೆ ಅರ್ಧ, 2ರ ಅರ್ಧ 1 ಅಂದ್ರೆ ಏನ್ ಬೇಕಾಗೈತಿ ಅದನ್ನ ಇಂಟು ಮಾಡ್ರಿ ಮೇಲೆ ನ್ಯೂಮರೇಟರ್ ಹಂಗ. ಇದನ್ನ ಹೆಂಗ ನಾವು ಇದನ್ನ ಅನ್ಕೊಂತ ನೀವು ಬರೆದ ನಿಮಗೆ ಕ್ವಶನ್ ಮಾಡೋದ್ ಭಾಳ ಹೆಲ್ಪ್ ಆಗತ್ತ ಅನ್ಕೊಂತೇನೆ ನನ್ನ ವಿಚಾರ. ಓಕೆ. 60 ಅಂದ್ರೆ 2, 1 ಅಂದ್ರೆ ಎಷ್ಟು ಕಂಡುಹಿಡಿಯಬೇಕಾಗಿತ್ತು ನಾವು? ಅದನ್ನ ಕಡ್ತಾ ಹೊಡೆದು ಬರಿಬೋದು, ಈಸಿ. ಹೌದಾ? ಹಂಗ ಈಗ ಈ ಕ್ವಶನ್ಸ್ ಸಾಲ್ವ್ ಮಾಡ್ರಿ. 37.5% ಅಂದ್ರೆ ಹೆಂಗ್ ಕಾಣತೈತಿ? 3/8 37.5% ಲೆಸ್ ದೆನ್ 60 ಅನ್ನತಾರ. 60 ಕೊಟ್ಟಿರೋದು 60 ಅಂದ್ರೆ 8 ಕೊಟ್ಟಿರೋದು 60 ಅಂದ್ರ 8. ಇದು 60ಕಿನ್ನ 8 ಅಂತ ತಗೊಂಡ್ರ 8 3 ಕಮ್ಮಿ ಐತಿ. 8 ಅಂತ ತಗೊಂಡ್ರ 8 3 ಕಮ್ಮಿ ಅಂತಂದ್ರ 5. ಇದ್ರ ವ್ಯಾಲ್ಯೂ ಬೇಕಾಗೈತಿ ನಮಗೆ. ಈಗ 60 ಈಗ 8 ಲೆಸ್ ದ್ಯಾನ್ ಅಂತಂದ್ರ ಮೈನಸ್ ಮಾಡ್ಬೇಕು, ಮೋರ್ ದ್ಯಾನ್ ಅಂತಂದ್ರ ಪ್ಲಸ್ ಮಾಡ್ಬೇಕು. 8 ಐತಿ, 8 3 ಲೆಸ್ ಅಂತಂದ್ರ 8 3 ಲೆಸ್ ಮಾಡಿದ್ರೆ 5. ಕೊಟ್ಟಿರೋ ವ್ಯಾಲ್ಯೂ ಏನು? 60. 60 ಅಂದ್ರೆ 8. 8 ಅಂದ್ರೆ 60. 5 ಅಂದ್ರೆ ವ್ಯಾಲ್ಯೂ ನಾವು ಕಂಡು ಹಿಡಿಬೇಕು. ಅದನ್ನ ಹೆಂಗ್ ಬರ್ಕೋತೇವಿ? 60 ಅಂದ್ರೆ 8, 5ರ ವ್ಯಾಲ್ಯೂ ಕಂಡು ಹಿಡಿಬೇಕು. ಅದ್ರ ಇಂಟು ಮಾಡ್ತೀರಿ. 4 2 4 15 15 5 75 ಡಿವೈಡೆಡ್ ಬೈ 2 2 3 2 7. ಮತ್ತ ಇದು 3ರ ವ್ಯಾಲ್ಯೂ ಇದೆ, ಇದು 5ರ ವ್ಯಾಲ್ಯೂ ಇದೆ. ಈಗ ಇದು 5ರ ವ್ಯಾಲ್ಯೂ ಎಷ್ಟು ಬಂತು? 37.5 ಬಂತ. ಇದ್ರ ಡಿಫ್ರೆನ್ಸ್ ಎಷ್ಟೈತಿ? 3 ಐತಿ. 3 ಅಂದ್ರೆ ಏನ? ಇದ್ರ ಡಿಫ್ರೆನ್ಸ್ ಡಿನೋಟ್ ಮಾಡತ್ತ. ಓಕೆ, ಇಷ್ಟು ಬಂತಂದ್ರೆ ಸಾಕು.
ನೀವು ದೊಡ್ಡ ದೊಡ್ಡ ಕ್ವಶನ್ ಹ್ಯಾಂಡಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 14.28% ಐತಿ. 14.28 ಅಂತಂದ್ರೆ ಏನು? 1/7. ಮೋರ್ ದೆನ್ ಅಂತಂದಾರ, ಪ್ಲಸ್ ಮಾಡ್ಬೇಕು 1/7. ಈಗ ಏನೈತಿ 1 ಇಷ್ಟು ಹೆಚ್ಚಿಗೆ ಅಂತಂದ್ರೆ 8 ಆಗತ್ತ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 112 ಕೊಟ್ಟಾರ. ಎಂಟ್ರ ವ್ಯಾಲ್ಯೂ ಕಂಡು ಹಿಡಿಬೇಕು. 112 ಅಂದ್ರೆ 7, 8 ಅಂತಂದ್ರೆ 7 1 7, 16 8 128. ಅದೇ 14.28% ಲೆಸ್ ಅಂತಂದಿದ್ರಂದ್ರ, ಕಡಿಮೆ ಅಂತಂದಿದ್ರಂದ್ರ 112 7 ಕಡಿಮೆ ಅಂತಂದ್ರೆ 1 ಕಡಿಮೆ 6 16 16 96. ಇಷ್ಟು ಬರ್ತಿತ್ತು. ಐ ಥಿಂಕ್ ಯು ಹ್ಯಾವ್ ಗಾಟ್ ದ ಪಾಯಿಂಟ್. ಹೌದಾ? ಈಗ ನೀವು 3342 ಡೈರೆಕ್ಟ್ ಬರ್ಕೋದ್ರಿ. 3342 ಅಂದ್ರೆ 3 ಮೋರ್ ದೆನ್ ಅಂತಂದ್ರೆ 3 ಕಿನ್ನ ಪ್ಲಸ್ 1 4. 3 1 3 1 4 ಇಂಟು ಮಾಡ್ರಿ. 4 16 4 5 4 4. 3342 ಕಿನ್ನ 33.33% ಹೆಚ್ಚಿಗೆ ಇರೋ ವ್ಯಾಲ್ಯೂ 4456. ಓಕೆ, ನೆಕ್ಸ್ಟ್ 22.2% ಅಂತಂದ್ರೆ ಏನ್ ಬರ್ತಾ ಇಲ್ಲ? 2 times of 1/9. ಹೌದಾ? 1/9 ಅಂದ್ರೆ ಎಷ್ಟಿತ್ತ? 1/9 ಅಂದ್ರೆ 11.11. ಹೌದಾ? 22.2% ಅಂದ್ರೆ 11.11 2 times. ಹಂಗ 2 into 1/9 ಅಂದ್ರೆ 2/9 ಆಯ್ತು. 74184. ಇದು 9ರ ವ್ಯಾಲ್ಯೂ. ನಮಗೆ ಏನ್ ಬೇಕಾಗಿರೋದು 2ರ ವ್ಯಾಲ್ಯೂ ಬೇಕು. ಈಗ ಇಲ್ಲಿ ಮೋರ್ ದೆನ್ ಕೇಳಿಲ್ಲ, ಲೆಸ್ ದೆನ್ ಕೇಳಿಲ್ಲ. 22% ಆಫ್ 74184 ಅಂತಂದಾರ. 74,184 22% ಎಷ್ಟು ಅಷ್ಟೇ ಹೇಳಂತಂದಾರ. ಅವಾಗ 2 ಇದು 9 ಇದ್ರದ್ದು 22%, 22.2% ಅಂದ್ರೆ 2. 2ರ ವ್ಯಾಲ್ಯೂ ಕಂಡು ಹಿಡಿಬೇಕು ನಾನು. 91 98 72 21 92 38 94 36 36 24 92 18 60 96 54 6 ಇಷ್ಟು ಬರುತ್ತೆ. ಇಂಟು 2 ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಇದು ಈ ಸ್ಲೈಡ್ ಸಮರಿ ಏನಂತಂದ್ರ 20% ಅಥವಾ ಏನೋ ಒಂದು ಪರ್ಸೆಂಟೇಜ್ ಅನ್ನ ನೀವು ಪರ್ಸೆಂಟೇಜ್ ಆಗಿ ನೋಡ್ಬೇಕಾಗಿಲ್ಲ, ಫ್ರಾಕ್ಷನ್ ಆಗಿ ನೋಡ್ಬೇಕು. ಈ ಫ್ರಾಕ್ಷನ್ ಅನ್ನ ನಾವು ಕ್ವಶನ್ ಒಳಗೆ ಅಪ್ಲೈ ಮಾಡ್ಬೇಕಂತಂದ್ರ ಕೊಟ್ಟಿರೋ ಕ್ವಶನ್ ಒಳಗೆ ಗಿವನ್ ವ್ಯಾಲ್ಯೂ ಏನಾರು ಇರತ್ತಲ್ಲ ಅದನ್ನ ಮೇಲೆ ಬರ್ಕೋಬೇಕು. ಅದು ಯಾವ ವ್ಯಾಲ್ಯೂ ರಿಪ್ರೆಸೆಂಟ್ ಮಾಡುತ್ತೆ? ಫ್ರಾಕ್ಷನ್ ಒಳಗಿರೋ ಛೇದದೊಳಗಿರೋ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡುತ್ತೆ. 50 ಅಂದ್ರೆ 5. ನಮಗ್ ಬೇಕಾಗಿರೋ ವ್ಯಾಲ್ಯೂ ಮೋರ್ ಅಥವಾ ಲೆಸ್ ಅಥವಾ ಹೆಚ್ಚಿಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂತಂದು ಕೊಟ್ಟಿರ್ತಾರಲ್ಲ ಕ್ವಶನ್ ಒಳಗೆ. ಹೆಚ್ಚಿಗೆ 20% ಹೆಚ್ಚಿಗೆ 20% ಕಮ್ಮಿ ಆಗೈತಿ ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನಮಗೂ ಬೇಕಾಗಿರೋ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಮೋರ್ ದೆನ್ ಕೊಟ್ಟಿದ್ರೆ 5ರದ ಮೇಲೆ 1 ಹೆಚ್ಚಿಗೆ ಅಂತಂದ್ರೆ 6. ಲೆಸ್ ದೆನ್ ಕೊಟ್ಟಿದ್ರಂದ್ರೆ 4. ಹೌದಾ? ಬೇಕಾಗಿರೋ ವ್ಯಾಲ್ಯೂನ ಇಂಟು ಮಾಡಿದ್ರೆ ನಮಗೆ ಬೇಕಾಗಿರೋ ವ್ಯಾಲ್ಯೂ ಸಿಗುತ್ತೆ. ಯಾವ ವ್ಯಾಲ್ಯೂ ಕಂಡು ಹಿಡಿಬೇಕು ಆ ವ್ಯಾಲ್ಯೂನ ಇಂಟು ಮಾಡಿದ್ರೆ ಡಿಸೈರ್ಡ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಓಕೆ, ಡನ್. ಈಗ ಇದೇ ಸೇಮ್ ಕಾನ್ಸೆಪ್ಟ್ 10% ಮೋರ್ ಅಂತಂದಾರಲ್ಲ, 10% ಹೆಚ್ಚಿಗೆ ಅಂತಂದಾರಲ್ಲ, ಅದೇ ಸೇಮ್ ಕಾನ್ಸೆಪ್ಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂತ. 5th ಕ್ಲಾಸಿಗೆ
5th ಕ್ಲಾಸಿಗೆ 20 ಜನ ಇದ್ರನ್ನ ಕೊಡ್ರಿ. ನೆಕ್ಸ್ಟ್ ಇಯರ್ 5th ಕ್ಲಾಸಿಗೆ 25% ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆದ್ರ ಅಂತಂದ್ ಕೊಟ್ರಿ ಅಂತಂದ್ರ ಹೆಂಗ್ ಬರ್ಕೋಬೇಕು? 20 ಚಿಲ್ಡ್ರನ್ ಇದ್ರ ಈಗ ಇದ್ರ ಮೇಲೆ 25% ಇನ್ಕ್ರೀಸ್ ಅಂತ ಕೊಟ್ರ. 20 ಅನ್ನೋದು 4 ನ ಡಿನೋಟ್ ಮಾಡುತ್ತೆ. 25 ಅಂತಂದ್ರೆ 1/4 ಅದೇ 20 ಅನ್ನೋದು 4 ಅನ್ನ ಡಿನೋಟ್ ಮಾಡುತ್ತೆ. ಇನ್ಕ್ರೀಸ್ 20 ಅಂದ್ 4 ಮೇಲೆ 1 ಇನ್ಕ್ರೀಸ್ ಆಗೈತಿ ಅಂತ ಕೊಟ್ರಿ. 5 4 4 5 25 ಸೇಮ್ ಮೋರ್ ಆರ್ ಲೆಸ್ ಹೆಚ್ಚಿಗೆ ಅಥವಾ ಕಮ್ಮಿ ಅದೇನ್ ಇತ್ತಲ್ಲ ಸೇಮ್ ಕಾನ್ಸೆಪ್ಟ್. ಕನ್ನಡ ಒಳಗೆ ಏನ್ ಪ್ರಾಬ್ಲಮ್ ಇಲ್ಲ. ಇಂಗ್ಲಿಷ್ ಒಳಗೆ ಕಂಟಿನ್ಯೂ ಹೆಚ್ಚಿಗೆ ಹಾಕೊಂತ ಹೊಂಟಿತ್ಪ ಒಂದ್ ವ್ಯಾಲ್ಯೂ, ಕಂಟಿನ್ಯೂ ಡಿಕ್ರೀಸ್ ಹಾಕೊಂತ ಹೊಂಟಿತ್ಪ ಒಂದ್ ವ್ಯಾಲ್ಯೂ, ಅವಾಗ ಇನ್ಕ್ರೀಸ್ ಅಂತ ಕೊಡ್ತಾರ. ಈ ಕ್ವಶನ್ ಒಂದ್ಸಲ ಅಬ್ಸರ್ವ್ ಮಾಡ್ರಿ. ಅಬ್ಸರ್ವ್ ಮಾಡಕ್ಕೆ ಟ್ರೈ ಮಾಡ್ರಿ. ಇದನ್ನೊಂದ್ಸಲ ಟ್ರೈ ಮಾಡ್ರಿ. ಮಾಡಿದ್ರಿ 64% ಐತಿ. ಜಸ್ಟ್ 64,000 ಐತಿ. ಜಸ್ಟ್ ಒಂದ್ ವರ್ಷ ಆದ್ಮೇಲೆ 10% ಇನ್ಕ್ರೀಸ್ ಆಗಿತ್ತು. 11 ಒಂದ್ ವ್ಯಾಲ್ಯೂ ಬರುತ್ತೆ. ಇದು 16.66 ಅಂದ್ರೆ ಏನ್ ಕಾಣತೈತಿ ನಿಮ್ಗೆ? 1/666 ಅಂತ ಕಾಣತೈತಿ. 12,000 ಐತಿ. ಒಂದ್ ಇನ್ಕ್ರೀಸ್ ಆಗತ್ತ. ಇಂಟು 7 ಮಾಡ್ತೀರಿ. ಈಸಿ. ಅದೇ ನಾ ಕ್ವಶನ್ ಅನ್ನ ಚೇಂಜ್ ಮಾಡಿದೆ. ಏನಂತ? ಪಾಪ್ಯುಲೇಷನ್ ಅದೇ ನಾ ಕ್ವಶನ್ ಚೇಂಜ್ ಮಾಡಿದೆ. ಪಾಪ್ಯುಲೇಷನ್ 64,000 ಏನೋ ಐತಿ. ಇದು ಪ್ರತಿ ವರ್ಷ 10% ಇನ್ಕ್ರೀಸ್ ಆಗುತ್ತೆ. ನನಗ ಪಾಪ್ಯುಲೇಷನ್ ಎಂಡ್ ಆಫ್ ದಿ 3rd ಇಯರ್ ಎಷ್ಟ್ ಇರುತ್ತ ಅನ್ನೋದು ಬೇಕು. ಅವಾಗ ಏನ್ ಮಾಡ್ತೀರಿ? ಅವಾಗ ಇದು 10 ರಿಪ್ರೆಸೆಂಟ್ ಮಾಡುತ್ತ ಫಸ್ಟ್ ಇಯರ್ ಎಂಡಿಗೆ ಪಾಪ್ಯುಲೇಷನ್ ಇಷ್ಟ ಆಗಿರತ್ತ. ಸೆಕೆಂಡ್ ಇಯರ್ ಎಂಡಿಗೆ ಏನಾಗುತ್ತೆ? ಫಸ್ಟ್ ಇಯರ್ ಎಂಡಿಗೆ ಏನಾಗಿರತ್ತೋ ಅದ್ರದ್ದು 10% ಇನ್ಕ್ರೀಸ್ ಆಗಿತ್ತು ಅಂತ ಕೊಟ್ರ. ಇದರದ್ದು 10% ಇನ್ಕ್ರೀಸ್ ಆಗುತ್ತೆ. ಇದು ಸೆಕೆಂಡ್ ಇಯರ್ಗ ಎಂಡ್ ಆಫ್ ದಿ ಸೆಕೆಂಡ್ ಇಯರ್. ಹೌದಾ? ನೆಕ್ಸ್ಟ್ ಎಂಡ್ ಆಫ್ ದಿ 3rd ಇಯರ್ ಬೇಕಂತಂದ್ರ ಇದ್ರದ್ದು 10% ಇನ್ಕ್ರೀಸ್ ಆಗುತ್ತ. ಇದನ್ನ ಸಾಲ್ವ್ ಮಾಡಿದ್ರೆ ಎಂಡ್ ಆಫ್ ದಿ 3rd ಇಯರ್ ಜನಸಂಖ್ಯೆ ಗೊತ್ತಾಗತ್ತೆ. ನೆಕ್ಸ್ಟ್ ಇದ್ರದ್ದು ಸೇಮ್. ಎಂಡ್ ಆಫ್ ದಿ 3rd ಇಯರ್ ಜನಸಂಖ್ಯೆ ಎಷ್ಟಪ್ಪ ಅಂತಂದ್ ಕೇಳಿದ್ರ ಅಂತಂದ್ರೆ 12,000 ಇಂಟು 7/6 3 ಸಲ ಇಂಟು ಮಾಡಿದ್ರೆ ಎಂಡ್ ಆಫ್ ದಿ 3rd ಇಯರ್ ವ್ಯಾಲ್ಯೂ ಸಿಗುತ್ತೆ. ಓಕೆ. ನಿಮ್ ಕಡೆ 2 ಟೈಪ್ ಆಫ್ ಪರ್ಸೆಂಟೇಜ್ ಅದಾವ. ನಾ ಎದಕ್ ಡೆಸಿಮಲ್ ಪರ್ಸೆಂಟೇಜ್ ಯೂಸ್ ಮಾಡಿದೆ ಅದನ್ನ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಏನಿತ್ತು? ಈಗ 50%, 20%, 30% ಈ ತರ ಪರ್ಸೆಂಟೇಜ್ ವ್ಯಾಲ್ಯೂನು ಅದಾವ. 16.66%, 12.5%, 22.22% ಈ ತರನು ಪರ್ಸೆಂಟೇಜ್ ಅದಾವ. ಈ ಪರ್ಸೆಂಟೇಜ್ 2 ಟೈಪ್ ಆಫ್ ಪರ್ಸೆಂಟೇಜ್ ಅನ್ನ ಕ್ವಶನ್ ಒಳಗ್ ಕೊಟ್ಟಾಗ ನಾವು ಎರಡಕ್ಕೂನು ಸೇಮ್ ಮೆಥಡ್ ಯೂಸ್ ಮಾಡಿದ್ದೇವೆ ಅಂತಂದ್ರ ಆಗಲ್ಲ. ಯಾಕನ್ನೋದು ನಿಮಗ್ ಮುಂದೆ ಗೊತ್ತಾಗತ್ತೆ. ಸಕ್ಸೆಸಿವ್ ಅಂದ್ರೆ ಏನು? ರೇಷಿಯೋ ಅಂತಂದ್ರೆ ಏನು? ಯಾವಾಗ ಯೂಸ್ ಮಾಡಕ್ ಇವನ್ನ? ಯಾವಾಗ ಕ್ವಶನ್ ಒಳಗ ಒಂದ್ ವ್ಯಾಲ್ಯೂ, ಇದನ್ನೇ ಎಕ್ಸಾಂಪಲ್ ತಗೊಳ್ರಿ. ಈಗ ಒಂದು ಪಾಪ್ಯುಲೇಷನ್ 10,000 ಐತೆ ಅನ್ಕೊಡ್ರಿ. ಇದು ಮೊದಲನೇ ಇಯರ್ಗೆ 10% ಇನ್ಕ್ರೀಸ್ ಆಗತ್ತ. ಎರಡನೇ ಇಯರ್ಗೆ 30% ಇನ್ಕ್ರೀಸ್ ಆಗುತ್ತ ಅಂತ ಕೊಟ್ರ ಅವಾಗ ಏನ್ ಮಾಡ್ತೀರಿ? ಸಕ್ಸೆಸಿವ್ ಮೆಥಡ್ ಏನ್ ಮಾಡ್ಬೇಕು? ಸಕ್ಸೆಸಿವ್ ಅಂತಂದ್ರೆ ಏನು? ಫಾರ್ಮುಲಾ ಏನ? A+B ಪ್ಲಸ್ AB ಡಿವೈಡೆಡ್ ಬೈ 100.
ಓಕೆ. ಎ ಅಂತಂದ್ರೆ 10%, ಬಿ ಅಂತಂದ್ರೆ 30%. ಎ ಅಂತಂದ್ರೆ 10, ಬಿ ಅಂತಂದ್ರೆ 30 ಪ್ಲಸ್ ಎ ಬಿ 30 ಇಂಟು 10 300 ಡಿವೈಡೆಡ್ ಬೈ 100. ಒಂದು ವ್ಯಾಲ್ಯೂ ಈಗ 250 ಐತಿ. ಫಸ್ಟ್ ಇಯರ್ಗೆ 20% ಇನ್ಕ್ರೀಸ್ ಆಗುತ್ತೆ, ಸೆಕೆಂಡ್ ಇಯರ್ಗೆ 40% ಇನ್ಕ್ರೀಸ್ ಆಗುತ್ತೆ. ಹಂಗಾರೆ ಹೋಲ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ಗೆ ಎಷ್ಟಾಗುತ್ತೆ ಅಂತಂದು ಕೇಳಿದ್ರೆ ಏನು ಮಾಡ್ತೀರಿ? ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. 20 ಎ ಅಂತಂದ್ರೆ 20, ಬಿ ಅಂತಂದ್ರೆ 40, ಎ ಪ್ಲಸ್ ಬಿ 60 ಪ್ಲಸ್ ಎ ಇಂಟು ಬಿ 20 ಇಂಟು 40 800 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್. 68% ಆನ್ ದ ಹೋಲ್ 250 ಅನ್ನೋ ವ್ಯಾಲ್ಯೂ 100 ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ ಇದು ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ 68% ಇನ್ಕ್ರೀಸ್ ಆಗಿರುತ್ತೆ, ಅಂದ್ರೆ 168 ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತೆ. ಈಗ ಒಂದು ಕ್ಲಾಸ್ ಒಳಗ 100 ಜನ ಇದ್ರೆ ಫಸ್ಟ್ ಇಯರ್ಗೆ 16.66% ಇನ್ಕ್ರೀಸ್ ಆದ್ರೆ ಸೆಕೆಂಡ್ ಇಯರ್ಗೆ 12.5% ಇನ್ಕ್ರೀಸ್ ಆದ್ರೆ ಅವಾಗ ಏನ್ ಮಾಡ್ತೀರಿ? ಸಕ್ಸೆಸಿವ್ ಫಾರ್ಮುಲಾ ಎ ಪ್ಲಸ್ ಬಿ ಎ ಇಂಟು ಬಿ ಬೈ 100. ಹೌದಾ? ಎ ಅಂತಂದ್ರೆ 16.66 ಪ್ಲಸ್ ಬಿ ಅಂತಂದ್ರೆ 12.5 ಪ್ಲಸ್ ಎ ಬಿ ಎ 16.66 ಇಂಟು 12.5 ಡಿವೈಡೆಡ್ ಬೈ 100 ಮಾಡ್ತೀರಿ. ಈ ಕ್ಯಾಲ್ಕುಲೇಷನ್ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ. ಈ ಕ್ವಶನ್ ಸಾಲ್ವ್ ಮಾಡ್ಕೊಂತ ಕುಂತ್ರೆ ಇಡೀ ಎಕ್ಸಾಮ್ ಅರ್ಧ ಟೈಮ್ ಈ ಕ್ವಶನ್ ಮೇಲೆ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಹೌದಾ? ಈ ಟೈಮ್ ಒಳಗ ಸಕ್ಸೆಸಿವ್ ಫೇಲ್ ಆಗತ್ತೆ. ಎಂಟ್ರಿ ರೇಷಿಯೋದಾಗತ್ತೆ. ಹೆಂಗ? ರೇಷಿಯೋ ಅಂತಂದ್ರೆ ಏನ? ನಾವು 66.66% ಅನ್ನ ರೇಷಿಯೋ ನ್ಯೂಮರೇಟರ್ ಅಂಶ ಮತ್ತು ಛೇದಗಳನ್ನ ಅನುಪಾತದಲ್ಲಿ ಬರ್ಕೋಬೇಕು. 16.66 ಅಂದ್ರೆ ಏನ? 1/6. ಹೌದಾ? ರೇಷಿಯೋ ಒಳಗೆ ಬರ್ಕೊಂಡ್ವಿ. ಇದೇ ಈ ರೇಷಿಯೋನ್ ಯೂಸ್ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡೋದು ರೇಷಿಯೋ ಮೆಥಡ್. 1ನೇ ಇಯರ್ಗೆ 16.6 ಇನ್ಕ್ರೀಸ್ ಆಗಿತ್ತು ಅಂತಂದ್ರೆ 6 ಇದ್ದಿದ್ದು 7 ಆಗುತ್ತೆ. 2ನೇ ಇಯರ್ಗೆ 12.5% ಇನ್ಕ್ರೀಸ್ ಅಂತಂದ್ರೆ 8 ಇದ್ದಿದ್ದು 9 ಆಗುತ್ತೆ. ಹೌದಾ? ಈ ರೇಷಿಯೋ ಹೆಂಗ್ ಬರ್ಕೊಳ್ಳೋದು? ಫಸ್ಟ್ 6 ಇದ್ದಿದ್ದು 7 ಆಗುತ್ತೆ. ಸೆಕೆಂಡ್ ಇಯರ್ಗೆ ಏನಾಗುತ್ತೆ? 8 ಇದ್ದಿದ್ದು 9 ಆಗುತ್ತೆ. ಈಗ ಏನ್ ಮಾಡ್ತೀರಿ? ಇವ್ನ 2 ಇಂಟು ಮಾಡ್ತೀರಿ, ಇವ್ನ 2 ಇಂಟು ಮಾಡ್ತೀರಿ. 6 ಎಂಟ್ಲಿ 48, 7 9 63. ಕಟ್ತಾ ಹೊಡೀರಿ. 3 1 3 6 3 2 3 1. 16 ಅನ್ನೋದು 100 ರಿಪ್ರೆಸೆಂಟ್ ಮಾಡಿದ್ರೆ 21 ಅನ್ನೋದು ಆ 2 ವರ್ಷ ಆದ್ಮೇಲೆ 16.66% ಇನ್ಕ್ರೀಸ್ ಆಗಿ 2ನೇ ವರ್ಷಕ್ಕೆ 12.5% ಇನ್ಕ್ರೀಸ್ ಆಗಿ ಆಗೋ ವ್ಯಾಲ್ಯೂ ಇನ್ಕ್ರೀಸ್ ಆಗಿ ಬರೋ ವ್ಯಾಲ್ಯೂ ಏನೈತಲ್ಲ ಅದನ್ನ ರಿಪ್ರೆಸೆಂಟ್ ಈ 21 ಮಾಡುತ್ತೆ. ಹೆಂಗ್ ಬರ್ಕೋಬೇಕು ನಾವ್ ಇದನ್ನ? 100 ಇದ್ದಿದ್ದು 100 ಅಂದ್ರೆ 16, ಬೇಕಾಗಿರೋ ವ್ಯಾಲ್ಯೂ 21 ಇಂಟು ಮಾಡಿದ್ರೆ 2100 ಡಿವೈಡ್ ಬೈ 16. ಈ ವ್ಯಾಲ್ಯೂ at the end of the second year ಆಗೋ ವ್ಯಾಲ್ಯೂ ಇದೆ. ಓಕೆ, ಇನ್ನೊಂದ್ಸಲ ಕ್ಲಿಯರ್ ಮಾಡೋಣ.
ರೇಷಿಯೋ. ಸಕ್ಸಸ್ ಯಾವಾಗ ಇಂಟೀಜರ್ ಬಂದಿರ್ತಾವಲ್ಲ, ಅಂದ್ರೆ ಪೂರ್ಣ ಸಂಖ್ಯೆ ಇರ್ಬೇಕು, ಪರ್ಸೆಂಟೇಜ್, ಅವಾಗ ಸಕ್ಸಸ್ ಯೂಸ್ ಮಾಡ್ಕೋಬೇಕ. ರೇಷಿಯೋ ಯಾವಾಗ ಡೆಸಿಮಲ್ ಬಂದಿರ್ತಾವಲ್ಲ, ಅಂದ್ರೆ ದಶಮಾಂಶ ಒಳಗೆ ಬಂದಿರ್ತಾವಲ್ಲ, ಅವಾಗ ರೇಷಿಯೋ ಯೂಸ್ ಮಾಡ್ಕೋಬೇಕ. ಹೌದಾ? ಎಕ್ಸಾಂಪಲ್, 2020 ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋ ಕಸ್ಟಮರ್ ಸಂಖ್ಯೆ 30 crore ಇತ್ತಂತ ಅನ್ಕೊಡ್ರಿ. 2021 ಅದು 50% ಇನ್ಕ್ರೀಸ್ ಆಗೈತಿ. 2022 ಅದು 30% ಇನ್ಕ್ರೀಸ್ ಆಗೈತಿ. ಹಂಗಂದ್ರ 2022 ಎಂಡಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋ ಕಸ್ಟಮರ್ ಸಂಖ್ಯೆ ಎಷ್ಟು ಕೇಳಿದ್ರ, ಅವಾಗ ಏನ್ ಮಾಡ್ತೀರಿ? ಸಿಂಪಲ್, A + B + AB by 100. A ಅಂತಂದ್ರ 50, B ಅಂದ್ರ 30 ಪ್ಲಸ್ AB ಅಂತಂದ್ರ 51500 ಡಿವೈಡ್ ಬೈ 100. 0 0 ಕ್ಯಾನ್ಸಲ್. 50 + 30 80, 80 + 15 95%. ಅಂದ್ರ 2025 30 ಕೋಟಿ ಜನ ಯೂಸ್ ಮಾಡ್ತಿದ್ರು. ಅವ್ರದ್ದು ವ್ಯಾಲ್ಯೂ ನಾವು 100 ಅಂತ ಅನ್ಕೊಂಡ್ರಿ. 2022 ಎಂಡಿಗೆ 2 ವರ್ಷ ಆದ್ಮೇಲೆ ಅವರು 95% ಇನ್ಕ್ರೀಸ್ ಆಗ್ಯಾರ ಟೋಟಲ್ ಆಗಿ. ಅಂದ್ರ 195% ಆಗ್ಯಾರ ಅವ್ರು ಮೊದ್ಲಕಿನ. ಮೊದಲಿಂದು 100 ಅಂತ ಇಟ್ಕೊಂಡ್ರೆ ಅದರದ್ದು 195% ಆಗ್ಯಾರ ಅವ್ರು. ಹಂಗಾದ್ರೆ ಎಂಡ್ ಆಫ್ ದಿ ಸೆಕೆಂಡ್ ಇಯರ್ ನಂಬರ್ ಆಫ್ ಯೂಸರ್ಸ್ ಎಷ್ಟಾದ್ರು? 0 0 5 2 5 3 5 9 39 ಇಂಟು 3 3 27 17 ಡಿವೈಡ್ ಬೈ 2 ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 2 5 2 8 0.5 58.5 crores ಅಂತಂದ್ರೆ 95% ಇನ್ಕ್ರೀಸ್ ಆಗಿದೆ. ಇದು ಸಕ್ಸೆಸಿವ್ ರೇಷಿಯೋ, ಸಕ್ಸೆಸಿವ್ ಮೆಥಡ್. ಈಗ 2020 ಇನ್ಸ್ಟಾಗ್ರಾಮ್ ಯೂಸರ್ ಸಂಖ್ಯೆ 30 crore ಇತ್ತು ಅನ್ಕೊಳ್ಳಿ. 2021 ಅವ್ರದ್ದು ಯೂಸರ್ಸ್ ಸಂಖ್ಯೆ 12.5% ಇನ್ಕ್ರೀಸ್ ಆಗಿದೆ. 2022 33.33% ಇನ್ಕ್ರೀಸ್ ಆಗೈತಿ. ಹಂಗಾದ್ರೆ ಎಟ್ ದ ಎಂಡ್ ಆಫ್ ದಿ 2022 ಎಂಡಿಗೆ ಯೂಸರ್ ಸಂಖ್ಯೆ ಎಷ್ಟು ಅನ್ನೋದು ಕಂಡುಹಿಡಿ ಅಂತಂದ್ರೆ, ಇವು ಡೆಸಿಮಲ್ ಪರ್ಸೆಂಟೇಜ್ ಅದಾವ. ಅವಾಗ ನಾವು ರೇಷಿಯೋ ಮೆಥಡ್ ಯೂಸ್ ಮಾಡ್ಕೋಬೇಕು. ರೇಷಿಯೋ ಮೆಥಡ್ ಏನ್ ಮಾಡ್ಕೋಬೇಕು? ಇದು 2021, ಇದು 2022. ಮೊದ್ಲು 12.5% ಇನ್ಕ್ರೀಸ್ ಆಗೈತಿ. ಅಂದ್ರೆ ಏನ್ ಬರ್ಕೋತೀವಿ? ಮೊದ್ಲು 8 ಇತ್ತು, ಅದು 9 ಆಗೈತಿ. 12.5 ಅಂದ್ರೆ 1/8 ಹೌದಿಲ್ಲ? ಅದಕ್ಕೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. 8 ಇತ್ತು, 9 ಆಗೈತಿ. ಎರಡನೇ ವರ್ಷಕ್ಕೆ 33.33% ಇನ್ಕ್ರೀಸ್ ಆಗೈತಿ. ಅಂದ್ರೆ 33 ಪಾಯಿಂಟ್ ಅಂತಂದ್ರೆ 1/3. 3 ಇತ್ತು, 4 ಆಗೈತಿ. ಇವನ್ನ 2 ಇಂಟು ಮಾಡ್ತೀರಿ. 8 3 24, 9 4 36. 12 2 12 3 2:3. ಈ ರೇಷಿಯೋ ಏನ್ ರಿಪ್ರೆಸೆಂಟ್ ಮಾಡುತ್ತೆ? 2020 ಇದ್ದ 30 ಕೋಟಿ ಜನ ಅಂತಂದ್ರೆ 2. 2022 ಎಂಡಿಗೆ ಇನ್ಕ್ರೀಸ್ ಆಗಿ ಟೋಟಲ್ ಎಷ್ಟು ಜನ ಯೂಸರ್ಸ್ ಆಗ್ಯಾರ ಅಂತ ಅನ್ನೋದನ್ನ ರಿಪ್ರೆಸೆಂಟ್ ಮಾಡೋದು 3. 30 ಅಂದ್ರೆ 2 ಅಂದ್ರೆ 3 ಅಂತಂದ್ರೆ ಎಷ್ಟು? 2 1 2 15 15 45 ಕೋಟಿ ಜನ
ಈ ಇನ್ಕ್ರೀಸಸ್ ಚೇಂಜಸ್ ಆದ್ಮೇಲೆ ಆಗಿರೋ ನಂಬರ್. ಐ ಹೋಪ್ ಯು ಗಾಟ್ ಸಕ್ಸೆಸಿವ್ ಮತ್ತು ರೇಷಿಯೋದ ಡಿಫರೆನ್ಸ್. ಓಕೆ, ಸಕ್ಸಸ್ ಯಾವಾಗ ಯೂಸ್ ಮಾಡ್ತಾರ? ಇಂಟೀಜರ್ ವ್ಯಾಲ್ಯೂ ಇದ್ದಾಗ. ರೇಷಿಯೋ ಯಾವಾಗ ಯೂಸ್ ಮಾಡ್ತಾರ? ಡೆಸಿಮಲ್. ಸಿಂಪಲ್ ಪಾಯಿಂಟ್ ಇದಷ್ಟ ಕ್ಲಿಯರ್ ಇತ್ತಂದ್ರೆ ಓಕೆ. ಸಕ್ಸೆಸಿವ್ ರೇಷಿಯೋ ಏನ್ ಡಿಫ್ರೆನ್ಸ್ ಇಷ್ಟೇ, ಮತ್ತೊಂದೇನಿಲ್ಲ. ಈಗ ನೀವು ಸಕ್ಸೆಸಿವ್ದ ಸಕ್ಸೆಸಿವ್ದ 2 ವರ್ಷದ ಕೇಸ್ ನೋಡಿದ್ರಿ. ಒಂದ್ ವೇಳೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಒಳಗೆ ತಲುಪಿದ್ರಿ. ಮೇನ್ಸ್ ಒಳಗೆ ಕ್ವಶನ್ ಏನಿರ್ತಾವ? 3 ವರ್ಷದ ಕೇಸ್ ಇರ್ತಾವ. 3 ವರ್ಷದ ಇದ್ವಂತ್ರ ಏನ್ ಮಾಡೋದು? ಅವಾಗ ಒಂದು ಫಾರ್ಮುಲಾ ಏನ? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡ್ ಬೈ 100 ಪ್ಲಸ್ ಎ ಬಿ ಸಿ ಬೈ 10,000. ಇದು 3 ವರ್ಷದ ಸಕ್ಸೆಸಿವ್ ಕೇಳಿದಾಗ 3 ವರ್ಷದ ಸಕ್ಸೆಸಿವ್ ಇನ್ಕ್ರೀಸ್ ಪಾಯಿಂಟ್ ಏನಪ್ಪಾ ಇಲ್ಲಿ? ಇನ್ಕ್ರೀಸ್ ಆದಾಗ ನಾವು ಸಕ್ಸಸ್ ಯೂಸ್ ಮಾಡ್ತೀವಿ. ಸಕ್ಸೆಸಿವ್ ಅನ್ನೋ ವರ್ಡ್ ಏನು? ಸಕ್ಸೆಸಿವ್ ಅಂತಂದ್ರೆ ಹೆಚ್ಚಿಗೆ ಹಾಕೊಂತ ಹೋಗಿರ್ತೈತಿ ಒಂದು ವ್ಯಾಲ್ಯೂ ಕಂಟಿನ್ಯೂ ಆಗಿ, ಅವಾಗ ಯೂಸ್ ಮಾಡೋದು. ಓಕೆ, ಈ ಫಾರ್ಮುಲಾ 3 ವರ್ಷ ಸಕ್ಸೆಸಿವ್ ಕೇಳಿದಾಗ. ಓಕೆ, ಆದ್ರೆ 3 ವರ್ಷದ ಕೇಳಿದಾಗ ರೇಷಿಯೋ ಏನಾಗುತ್ತೆ? ಸೇಮ್. ಫಸ್ಟ್, ಸೆಕೆಂಡ್, ಥರ್ಡ್ ಕೇಳಿದಾಗ ಫಸ್ಟ್ ಇಯರ್ಗೆ 8ರಿಂದ 9 ಆಗೈತೆ ಅನ್ಕೊಡ್ರಿ. ಸೆಕೆಂಡ್ ಇಯರ್ಗೆ 10ರಿಂದ 11 ಆಗೈತೆ ಅನ್ಕೊಡ್ರಿ. ಥರ್ಡ್ ಇಯರ್ಗೆ ಕೇಳಿದಾಗ ಅದನ್ನ ಸೇಮ್ ಇಂಟು ಮಾಡ್ಬಿಡೋದು. 3 × 4 ಮಾಡಿದ್ರೆ 3 ಕೂಡ ಇಂಟು ಮಾಡೋದು. ಅವಾಗ ರೇಷಿಯೋ 3 ಇಯರ್ಸ್ ರೇಷಿಯೋ ಸಿಗುತ್ತೆ. ಓಕೆ, ಅಷ್ಟೇ. ಈಗ ಐ ಹೋಪ್ ನಿಮ್ಗೆ ಸಕ್ಸೆಸಿವ್ ಮತ್ತು ರೇಷಿಯೋದ ಡಿಫ್ರೆನ್ಸ್, ಸಕ್ಸೆಸಿವ್ ರೇಷಿಯೋ ಎದಕ್ಕೆ ಯೂಸ್ ಮಾಡ್ತಾರ ಅನ್ನೋದ್ರದ ಬಗ್ಗೆ ಒಂದು ಐಡಿಯಾ ಬಂತು. ಈಗ ನಮ್ಮ ಕ್ವಶನ್ ಸಾಲ್ವ್ ಮಾಡಕ್ ಮತ್ತೊಂದು ಬ್ರಹ್ಮಾಸ್ತ್ರ ಅಂತಂದ್ರೆ ಸಿರೀಸ್ ಕಾನ್ಸೆಪ್ಟ್. ಏನ? ಅದೇ ಈಗ ನಾವು 3 ವರ್ಷ ಮಟ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ, ಈಗ ನಾವು ಇಲ್ಲಿವರೆಗೂ ಏನು ವಿಚಾರ ಮಾಡಿದ್ವಿ? 3 ವರ್ಷ ಮಟ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ 2 ವರ್ಷ ಮಟ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಸಕ್ಸೆಸಿವ್ ಮೆಥಡ್ ಯೂಸ್ ಮಾಡ್ಬೋದು. 2 ವರ್ಷ ಮಟ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು. ಅದ 4 ವರ್ಷ ಮಟ 5 ವರ್ಷ ಮಟ ವ್ಯಾಲ್ಯೂ ಇನ್ಕ್ರೀಸ್ ಆಕೊಂತ ಹೋಗ್ತು. 2 ವರ್ಷ ಆದ್ಮೇಲೆ ವ್ಯಾಲ್ಯೂ ಡಿಕ್ರೀಸ್ ಆಗಿ 3ನೇ ವರ್ಷಕ್ಕೆ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. 4ನೇ ವರ್ಷಕ್ಕೆ ವ್ಯಾಲ್ಯೂ ಮತ್ತೆ ಇನ್ಕ್ರೀಸ್ ಆಗ್ತದೆ. ಮೋರ್ ದ್ಯಾನ್ 3 years ಮೋರ್ ದ್ಯಾನ್ 3 times ವ್ಯಾಲ್ಯೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಈ ತರ ಫ್ಲಕ್ಚುಯೇಟ್ ಹಾಕೊಂತ ಹೋತಂದ್ರ ನಾವು ಸಕ್ಸೆಸಿವ್ ಮೆಥಡ್ ರೇಷಿಯೋ ಮೆಥಡ್ ಮಾಡ್ಕೊಂತ ಹೋದ್ರ ಅಷ್ಟು ಕನ್ವೀನಿಯಂಟ್ ಆಗಲ್ಲ. ಬರ್ತೈತೆ ಅದರಲ್ಲೇನು, ಆದ್ರೆ ಅಷ್ಟು ಕನ್ವೀನಿಯಂಟ್ ಆಗಲ್ಲ. ಆ ಟೈಮ್ ಒಳಗೆ ನಾವೇನ್ ಮಾಡ್ಬೇಕು? ಸೀರೀಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೋಬೇಕು. ಸೀರೀಸ್ ಕಾನ್ಸೆಪ್ಟ್ ಅಂದ್ರೆ ಏನು? ಅದೇ ಹೆಂಗ? ಈಗ ಒಂದ್ ವ್ಯಾಲ್ಯೂ ಒಬ್ಬನ ಕಡೆ ಒಬ್ಬ ಹಣ್ಣು ಮಾರ ಒಂದು ಈ ವರ್ಷ ಕರ್ನಾಟಕ ಒಳಗ
ಅಪ್ರಾಕ್ಸ್ ಅಪ್ರಾಕ್ಸ್ 20 ಲಕ್ಷ ಕಾರ್ ಅದಾವ ಅಂತ ಅನ್ಕೊಡ್ರಿ ಈ ವರ್ಷ. 2020 ಈ 2020 ಕರ್ನಾಟಕ ಒಳಗೆ 20 ಲಕ್ಷ ಕಾರ್ ಅದಾವ ಇದ್ದು ಅಂತ ಅನ್ಕೊಡ್ರಿ. 2021 22 23 24 25 ಮಟ ನೋಡಿದ್ರ 20 ಲಕ್ಷ ಇದ್ದಿದ್ದು ಕಾರ್ 2021 20% ಇನ್ಕ್ರೀಸ್ ಆದವು. 2022 5% ಡಿಕ್ರೀಸ್ ಆದವು. 23 40% ಇನ್ಕ್ರೀಸ್ ಆದವು. 24 60% ಇನ್ಕ್ರೀಸ್ ಆದವು. 25 50% ಡಿಕ್ರೀಸ್ ಆದವು. ಈ ತರ ಬೇರೆ ಬೇರೆ ಪರ್ಸೆಂಟೇಜ್ ಕೊಟ್ಟು ಬೇರೆ ಬೇರೆ ಕಂಡೀಷನ್ ಕೊಟ್ರ ಸಕ್ಸೆಸಿವ್ ಹೆಂಗ್ ಯೂಸ್ ಮಾಡ್ತೀರ ನೀವು? ಸೊ ಈ ಟೈಮ್ ಒಳಗ ಸಿರೀಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? 20 ಲಕ್ಷ ಐತಿ 2020ರಾಗ 2021 20% ಇನ್ಕ್ರೀಸ್ ಆಗೈತಿ. ಅವಾಗ ಇದನ್ನ ಹೆಂಗ್ ಬರ್ಕೋತೀರಿ ನೀವು? 20 ಅಂದ್ರೆ 1/5 1/5 20% ಇನ್ಕ್ರೀಸ್ ಆಗೈತಿ. 5 ಇದ್ದು 6 ಆಗೈತಿ. ಇದು 2021 ಎಂಡಿಗೆ. ನೆಕ್ಸ್ಟ್ ಏನಾಗೈತಿ? ಇದೇ ವ್ಯಾಲ್ಯೂ 5% ಡಿಕ್ರೀಸ್ ಆಗೈತಿ. 5% ಅಂದ್ರೆ ಏನು? 1/20 ಹೌದಿಲ್ಲ? 1/100 ಮಾಡ್ರಿ 1/20 ಬರುತ್ತಿಲ್ಲ. ಇದು 5% ಡಿಕ್ರೀಸ್ ಆಗೈತಿ. 20 ಇದ್ದಿದ್ದು 19 ಆಗೈತಿ. ನೆಕ್ಸ್ಟ್ ಈ ವ್ಯಾಲ್ಯೂ ಏನಾಗೈತಿ? 40% ಇನ್ಕ್ರೀಸ್ ಆಗೈತಿ. 40 ಅಂದ್ರೆ ಏನು? 2/5 5 ಇದ್ದಿದ್ದು 7 ಆಗೈತಿ. ನೆಕ್ಸ್ಟ್ ಏನಾಗೈತಿ? 60% ಇನ್ಕ್ರೀಸ್ ಆಗೈತಿ. 60 ಅಂದ್ರೆ ಏನು? 3/5 5 ಇದ್ದಿದ್ದು 8 ಆಗೈತಿ. ನೆಕ್ಸ್ಟ್ ಏನೈತಿ? 50% ಇನ್ಕ್ರೀಸ್ ಆಗೈತಿ ಡಿಕ್ರೀಸ್ ಆಗೈತಿ. 50% ಅಂದ್ರೆ 1/2 2 ಇದ್ದಿತ್ತು 1 ಆಗೈತಿ. 2 ಇದ್ದಿದ್ದು 1 ಆಗೈತಿ. ಈ ಹೋಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರಂದ್ರ 2025 ಎಂಡಿಗೆ ಅಂದ್ರ 5 ವರ್ಷ ಆದ್ಮೇಲೆ ಈ 20 ಆಗಿರೋ ಚೇಂಜಸ್ ಅನ್ನ ಕನ್ಸಿಡರ್ ಮಾಡಿ ಯಾವ ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನ ನಾವು ಈ ಸಿರೀಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಕಂಡು ಹಿಡ್ಕೋಬಹುದು ಈಸಿಯಾಗಿ. ಇನ್ನೇನು ಉಳಿತು ನಿಮ್ಗೆ? ಆದ್ರೆ ಕ್ವಶನ್ ಇದನ್ನೆಲ್ಲ ಬರೀಬೇಕಂದ್ರೆ ಕ್ವಶನ್ ಒಂದ್ 4 ಲೈನ್ ತಗೊಂಡಿರ್ತೈತಿ. ಆ 4 ಲೈನ್ ಕ್ವಶನ್ 1 ಲೈನ್ ಒಳಗೆ ಡಿಕೋಡ್ ಮಾಡ್ಬಿಡೋದು ನಾವು. ಹಿಂಗ ಸಿರೀಸ್ ಕಾನ್ಸೆಪ್ಟ್ ಸ್ಪೆಷಾಲಿಟಿನೇ ಅದ. ಏನು? ದೊಡ್ಡ ಕ್ವಶನ್ ಅನ್ನ 1 ಲೈನ್ ಅಪ್ರೋಚ್ ಇಟ್ಟುಕೊಂಡು ಸಾಲ್ವ್ ಮಾಡೋದು ಸಿರೀಸ್ ಕಾನ್ಸೆಪ್ಟ್. ಸಿರೀಸ್ ಕಾನ್ಸೆಪ್ಟ್ ಅಂದ್ರೆ ಸೀರೀಸ್ ಆಗಿ ಸರಣಿಯಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿರತ್ತ ಒಂದು ವ್ಯಾಲ್ಯೂ, ಅವಾಗ ಸಿರೀಸ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿವರೆಗೂ ನಾವೇನ್ ಕಲಿತ್ವಿ? ಡೆಸಿಮಲ್ ಫ್ರಾಕ್ಷನ್, ಇನ್ಕ್ರೀಸ್ ಡಿಕ್ರೀಸ್, ಸಕ್ಸೆಸಿವ್ ರೇಷಿಯೋ ಮೆಥಡ್, ಒಳ್ಳೆ ಸೀರೀಸ್ ಗೊತ್ತಾಯ್ತಾ? ಈಗೇನ್ ಕಲ್ತೀವಲ್ಲ ನಾವು ಇವನ್ನ ಯೂಸ್ ಮಾಡ್ಕೊಂಡು ಇಲ್ಲಿವರೆಗೂ ನಾವೇನ್ ಕಲ್ತೀವಲ್ಲ ಇದೇ ಅಸ್ತ್ರಗಳನ್ನ ಯೂಸ್ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಂದ್ರ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, PYQs ಟಫ್ ಅಂತಿದ್ರಲ್ಲ, ಪಫ್ ಅಂತೀರಿ, ಎಗ್ ಪಫ್, ವೆಜ್ ಪಫ್, ಯಾವ್ದಾರ ಒಂದು. ಓಕೆ, ಫಸ್ಟ್ ಕ್ವಶನ್. ಇಫ್ P is 20%, ಈಗ ಕ್ವಶನ್ ನೋಡಿದ ಕೂಡಲೇ ಏನ್ ಅನಿಸ್ತೈತಿ? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಒಂದ್ ರೌಂಡ್ ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು.
ಹ್ಮ್ ಏನ ಇಫ್ ಪಿ is 20% ಲೆಸ್ ದನ್ ಕ್ಯೂ ದೆನ್ ಪಿ ಸ್ಕ್ವೇರ್ is ವಾಟ್ ಪರ್ಸೆಂಟ್ ಲೆಸ್ ದನ್ ಕ್ಯೂ ಸ್ಕ್ವೇರ್. ಪಿ ಯು ಕ್ಯೂಗಿಂತ 20% ಕಡಿಮೆ ಆದರೆ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ಗಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ. ಏನ ಹೆಚ್ಚಳ ಕಡಿಮೆ ಇದ್ರ ಮೇಲೆ ಕ್ವಶನ್ ಐತಿ ಅನ್ನೋದು ಗೊತ್ತಾಯ್ತು. ಈಗ ಏನ್ ನೆಕ್ಸ್ಟ್ ಈ 20% ಅಂತೇನ್ ಕಾಣತಾವಲ್ಲ ಇವು, ಇದು 1/5 ಅಂತ ಕಾಣಬೇಕು. ಸೆಕೆಂಡ್ ಸ್ಟೆಪ್ ಇದು ಪಿ ಐತಿ ಕ್ಯೂ ಐತಿ. ಪಿ is 20% ಲೆಸ್ ದ್ಯಾನ್ ಕ್ಯೂ. 20% ಅಂದ್ರೆ 1/5 ಅಂತ ಬರ್ಕೊಂಡ್ ಗೊತ್ತಾತ. ಈಗ ಈ 5 ಯಾವ್ದ್ರ ವ್ಯಾಲ್ಯೂ ಡಿನೋಟ್ ಮಾಡತ್ತದ ಅಂತ ಅನಿಸ್ತದ ನಿಮ್ ಕ್ವಶನ್ ಓದಿದ್ ಕೂಲೆ. 5 ಅನ್ನೋದು ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ. ಕ್ಯೂ ಅಂದ್ರೆ 5, ಪಿ ಕ್ಯೂಗಿನ್ನ 20% ಲೆಸ್ ಐತಿ. ಫ್ರಾಕ್ಷನ್ ಒಳಗೆ ನೋಡಿದ್ರೆ 5 1 ಕಮ್ಮಿ ಐತಿ, 4 ಪಿ. ಹಂಗಂದ್ರ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್. ಪಿ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? 16. ಕ್ಯೂ ಸ್ಕ್ವೇರ್ ಎಷ್ಟು ಬರುತ್ತೆ? 25. ಹಂಗಂದ್ರ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ಗಿಂತ ಎಷ್ಟು ಕಮ್ಮಿ ಐತಿ ಅಂತ ಕೇಳಾರ ಅವ್ರು. ಪಿ ಸ್ಕ್ವೇರ್ ಅಂದ್ರೆ 16, ಕ್ಯೂ ಸ್ಕ್ವೇರ್ ಅಂದ್ರೆ 25. ಎಷ್ಟು ಕಮ್ಮಿ ಐತಿ? 9 ಕಮ್ಮಿ ಐತಿ. 9 ಕಮ್ಮಿ ಐತಿ ಎಷ್ಟ್ರೊಳಗ? 25ರೊಳಗ. ಇದನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿದ್ರೆ 9 ಅನ್ನೋದು 25 ಎಷ್ಟು ಪರ್ಸೆಂಟ್ ಕಮ್ಮಿ ಆಗೈತಿ ಅನ್ನೋದು ಪರ್ಸೆಂಟೇಜ್ ವ್ಯಾಲ್ಯೂ ನಮಗ್ ಸಿಗುತ್ತ. ಇನ್ನೊಂದ್ಸಲ ನೋಡ್ರಿ. ಈಗ 25 ಇದ್ರ ರೇಷಿಯೋ ಏನಾಗತ್ತೆ ಈಗ? 16/25 ಅಂತ ಅನ್ಕೊಡ್ರಿ. 25 ಅಂತಂದ್ರ ಈಗ ನೋಡ್ರಿ 9 ಕಡಿಮೆ ಆಗೈತಿ ಎಷ್ಟ್ರೊಳಗ? 25ರೊಳಗ. ನಮಗ್ ಬೇಕಾಗಿರೋದು ಯಾವ್ದು ಎಷ್ಟ್ರಕಿನ್ನ ಕಡಿಮೆ ಆಗೈತಿ, ಯಾವ್ದು ಎಷ್ಟ್ರಕಿನ್ನ ಜಾಸ್ತಿ ಐತಿ ಅನ್ನೋದ್ರ ಯಾವ್ದ್ರಕ್ಕಿಂತ ಕ್ವಶನ್ ಓದ್ರಿ ಫಸ್ಟ್. ಕ್ಯೂ ಸ್ಕ್ವೇರ್ಗಿಂತ ಎಷ್ಟು ಕಮ್ಮಿ ಐತಿ ಅಂತ ಕಂಡುಹಿಡ್ಬೇಕಂದೈತಿ ನಮಗ. ಲೆಸ್ ದ್ಯಾನ್ ಕ್ಯೂ ಸ್ಕ್ವೇರ್ ಎಷ್ಟೈತಿ ಅಂತ ಕಂಡುಹಿಡ್ಬೇಕಾಯ್ತು. ಅವಾಗ ನಾವು ಎದ್ರಕ್ಕಿಂತ ಕಮ್ಮಿ ಐತಿ ಅಂತ ಕೇಳ್ತಾರಲ್ಲ, ಅವಾಗ ಆ ವ್ಯಾಲ್ಯೂನ ನಾವು 100% ಅಂತಂದು ಅನ್ಕೋಬೇಕು. ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ಗಿಂತ ಎಷ್ಟು, ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ಗಿಂತ ಎಷ್ಟು ಕಮ್ಮಿ ಐತಿ ಅಂತಂದು ಕೇಳಿದ್ರಂದ್ರ ಕ್ಯೂ ಸ್ಕ್ವೇರ್ 100% ಆಗತ್ತ. ಎಷ್ಟು ಕಮ್ಮಿ ಐತಿ? 9 ಕಮ್ಮಿ ಐತಿ. ಎಷ್ಟ್ರ ಮೇಲೆ? 25ರೊಳಗ. ಇದನ್ನ ಏನಂತಂದೆ? 100 ಅಂತ ಅನ್ಕೋಬೇಕಂದೆ. ಇದು ಇಂಟು 4 ಆಗೈತಿ, ಇದು ಇಂಟು 4 ಆಗುತ್ತೆ. 9×4 36. 36% ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ಗಿಂತ 36% ಕಮ್ಮಿ ಐತಿ. ಗೊತ್ತಾತ? ಇನ್ಮೇಲೆ ನೀವು ಏನ್ ಮಾಡಿದ್ರಿ? ಕ್ವಶನ್ ಬಂತಂದ್ರ ಪಿ ಕ್ಯೂ 54 ಅಂತ ಬರ್ಕೋತೀರಿ. ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂದ್ರೆ 16, 25 ಬರ್ಕೋತೀರಿ. ಯಾವ್ದು 9 ಕಮ್ಮಿ ಐತಿ? ಎಷ್ಟ್ರ ಮೇಲೆ? 25 ಮೇಲೆ ಇಂಟು 100 ಮಾಡ್ತೀರಿ. 25 ಅಂದ್ರೆ 25 4 36% ಬಂತು. ಇಷ್ಟ. ಇದು ರೇಷಿಯೋ ಐತಿ. ರೇಷಿಯೋ ಒಳಗೆ ಬರ್ಕೊಂಡೆ. ರೇಷಿಯೋ ಇದ್ದಿದ್ದನ್ನ, ಫ್ರಾಕ್ಷನ್ ಇದ್ದಿದ್ದನ್ನ ಪರ್ಸೆಂಟೇಜ್ ಮಾಡಕ್ ಇಂಟು 100 ಮಾಡಬೇಕು. ಇಂಟು 100 ಮಾಡಿದೆ. ಗೊತ್ತಾಯ್ತು? ಹಿಂಗನೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ದ ಕರೆಂಟ್ ಪಾಪ್ಯುಲೇಷನ್ ಆಫ್ ಅ ಟೌನ್ ಈಸ್ 12,014. ಪ್ರಸ್ತುತ ಜನಸಂಖ್ಯೆಯು 12,014. ಇದು ಸತತ 2 ವರ್ಷಗಳಲ್ಲಿ 25%, 60% ಹೆಚ್ಚಾಗುತ್ತೆ. ಆದ್ರೆ 3ನೇ ವರ್ಷದಲ್ಲಿ 50% ಕಮ್ಮಿ ಆಗುತ್ತೆ. It increases by 25% 60 successive years but decreases by 50% in the third year. What is the population of town at the end of the third year? ಇಲ್ಲಿ ಸಕ್ಸೆಸಿವ್ ಕೊಟ್ಟಾರ ಅಂತಂದ ಕಂಟಿನ್ಯೂ 2 ವರ್ಷ
2 ವರ್ಷ ಚೇಂಜ್ ಆಗೈತಿ ಅಂತ ಅನ್ಕೊಂಡು ಡೈರೆಕ್ಟ್ ಆಗಿ ಸಕ್ಸೆಸಿವ್ ಮೆಥಡ್ಲೆ ಮಾಡ್ಬೇಕು ಅಂತಂದು ಈ 3 ವರ್ಷದ ಫಾರ್ಮುಲಾ ಹಾಕಕ್ ನೋಡ್ಬೇಡ್ರಿ. ಯಾಕಂದ್ರೆ ಇದು ಭಾಳ ಟೈಮ್ ಟೇಕಿಂಗ್ ಆಕತ್ತ. ಈ ಕ್ವಶನ್ ಈ ಟೈಪ್ ಡೀಲ್ ಮಾಡೋದು ಹೆಂಗ್ ಮಾಡ್ಬೇಕು. ನಾವು ಇದನ್ನ ನಾ ಲಾಸ್ಟ್ ನಿಮ್ಗೆ ಹೇಳಿದ್ನಲ್ಲ, ಯಾವುದೇ ಒಂದು ಪಾಪ್ಯುಲೇಷನ್ ಅಥವಾ ಯಾವುದೇ ಒಂದು ನಂಬರ್ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಡಿಕ್ರೀಸ್ ಆಗತೈತಿ ಅಂತಂದ್ರೆ ಸೀರೀಸ್ ಕಾನ್ಸೆಪ್ಟ್ ಅನ್ನ ಕೈಗೆ ತಗೋಬೇಕು. ಹೌದಾ? ಈಗ ಏನೈತಿ, ಫಸ್ಟ್ ಪಾಪ್ಯುಲೇಷನ್ 12,014 ಐತಿ. ಫಸ್ಟ್ ಇಯರ್ 25%. ಫಸ್ಟ್ ಸ್ಟೆಪ್ ಏನು? 1/4. 60 ಏನ್ ಕಾಣತೈತಿ? 3/5. ಈ 50% ಏನ್ ಕಾಣತೈತಿ? 1/2. ಹೌದಾ? ಇನ್ಕ್ರೀಸ್ ತಂದಾರ, ಪ್ಲಸ್ ಆಗ್ಬೇಕು. 4 ಇದ್ದಿದ್ದು 5 ಆಗ್ಬೇಕು. 4/5. 60% ಇನ್ಕ್ರೀಸ್ ಆಗೈತಿ. 5 ಇದ್ದಿದ್ದು 8. ನೆಕ್ಸ್ಟ್ ಬಟ್ ಡಿಕ್ರೀಸ್ ಬೈ 50% ಇನ್ ಥರ್ಡ್ ಇಯರ್. 3ನೇ ವರ್ಷಕ್ಕೆ 2 ಇದ್ದಿದ್ದು 1 ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತ. ಹೌದಿಲ್ರಿ? 5 5 ಕ್ಯಾನ್ಸಲ್, 2 1 2 4 4 1 4. ಎಷ್ಟು ಬರುತ್ತೆ? 2014. ಆಪ್ಷನ್ ಎ ಗೊತ್ತಾಯ್ತು. ಸೀರೀಸ್ ಮೆಥಡ್ ಐತಿ ಅನ್ನೋದು ನಿಮ್ಗೆ ಇತ್ತಂದ್ರೆ ಎಷ್ಟೊತ್ತು ಎಡಗಲ್ಲಿ ಮಾಡೋದು ಕ್ವಶನ್. ಓಕೆ, ನೆಕ್ಸ್ಟ್ the side of the square increases by 10%, then what is the change in its area? ಈಗ ನಾವು ಏರಿಯಾ ಆಫ್ ದ ಸ್ಕ್ವೇರ್ ಫಾರ್ಮುಲಾ ನಿಮ್ಗೆ ಹೆಂಗ್ ಗೊತ್ತೈತಿ? ಏನು? ಸೈಡ್ ಇಂಟು ಸೈಡ್, ಬಾಹು ಇಂಟು ಬಾಹು ಅಂತೆ ಕನ್ನಡದಾಗ. ಹೌದಾ? ಇದೇನಾಗೈತಿ ಇಲ್ಲಿ? ಈಗ ಅನ್ಕೊಡ್ರಿ, ಒಂದು ಏರಿಯಾ ಎಷ್ಟೈತಿ? ಒಂದು ಸ್ಕ್ವೇರ್ ಸೈಡ್ ಎ ಐತಿ ಅಂತ ಅನ್ಕೊಡ್ರಿ. ಇದ್ರದ್ದು ಏರಿಯಾ ಎಷ್ಟು? ಎ ಸ್ಕ್ವೇರ್, ಎ ಇಂಟು ಎ. ಈಗ ನಿಮ್ದು ಈ ಸ್ಕ್ವೇರ್ ಎ ಏನೈತಲ್ಲ ಸೈಡ್, ಇದ್ರದ್ದು 10% ಇನ್ಕ್ರೀಸ್ ಆಗೈತಿ ಅಂತ ಹೇಳ್ಯಾರ ಅವ್ರ. ಎ ಇದ್ದಿದ್ದು 100 ಅಂತಂದ್ರೆ 10% ಇನ್ಕ್ರೀಸ್ ಅಂದ್ರೆ 1/10 ಆಗೈತಿ ಅಂತ, 110 ಆಗೈತಿ ಅಂತ ಅಂತಾರ ಅವ್ರು. ಕಂಟಿನ್ಯೂ ಇನ್ಕ್ರೀಸ್ ಆಗೈತಿ ಇಲ್ಲಿ. ಕಂಟಿನ್ಯೂ ಇನ್ಕ್ರೀಸ್ ಆಗೈತಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಎರಡನ್ನೂ ವ್ಯಾಲ್ಯೂ ಇಂಟು ಮಾಡತ್ತೀವಿ ನಾವು. ಸೈಡ್ ಏರಿಯಾ ಫಸ್ಟ್ ಎ ಇಂಟು ಎ ಇತ್ತು. ಈಗ ಏರಿಯಾ ಎಷ್ಟಾಗೈತೆ? ಎ. ಇದ್ರದ್ದು 10% ಅಂದ್ರೆ 10/11. ಇದು 11/10. ಹಂಗ 2 ಸತ ಆಗತ್ತೆ. 2 ಸತ ಆಗತ್ತಂತ ನಾ ಯಾಕಂದೆ? 2 ಸತ ಇಂಟು ಮಾಡ್ಬೇಕಿಲ್ಲ ಸೈಡ್ಸ್ ಅನ್ನ. ಎ ಇದ್ದಿದ್ದು 10% ಇನ್ಕ್ರೀಸ್ ಅನ್ನು ಹಿಂಗ್ ಬರ್ಕೋತೇವೆ. ನೆಕ್ಸ್ಟ್ ಇದೊಂದು ಎ ಇದ್ದಿದ್ದು ಅದು 10% ಇನ್ಕ್ರೀಸ್ ಆಗಿರ್ತದೆ. ಅವಾಗ ಏರಿಯಾ ಏನಾಗುತ್ತೆ? ಎ ಇಂಟು ಎ ಸ್ಕ್ವೇರ್, 11 ಇಂಟು 11 121. ಈ ಕ್ವಶನ್ ನಾವು ಕಂಟಿನ್ಯೂ ಇನ್ಕ್ರೀಸ್ ಆಗೋದು. ಈ ಕ್ವಶನ್ ನಾವು ಸಕ್ಸೆಸಿವ್ ಮೆಥಡ್ಲೆ ಮಾಡಿದ್ರೆ ಅಗ್ದಿ ಈಸಿ. ಹೆಂಗ? ಸೈಡ್ 10% 2 ಸಲ ಸೈಡ್ ಇಂಟು ಆಗುತ್ತೆ, 2 ಸಲ ಸೈಡ್ ಮಲ್ಟಿಪ್ಲೈ ಆಗುತ್ತೆ. ಒಂದ್ ಸೈಡ್ 10% ಇನ್ಕ್ರೀಸ್ ಆಗಿತ್ತು ಅಂತಂದ್ರೆ ಆ 10% ಅನ್ನೋದು 2 ಸಲ ಅದ್ರದ್ದು ಎಫೆಕ್ಟ್ ತೋರಿಸುತ್ತೆ. ಅಂದ್ರೆ ಸಕ್ಸೆಸಿವ್ ಒಳಗೆ ಏನ ಕಂಟಿನ್ಯೂ ಆಗಿ 10% ಇಲ್ಲೂ ಇನ್ಕ್ರೀಸ್ ಆಗೈತೆ, 10% ಇಲ್ಲೂ ಇನ್ಕ್ರೀಸ್ ಆಗೈತೆ. ಸಕ್ಸೆಸಿವ್ 2 ವರ್ಷದ ಫಾರ್ಮುಲಾ, 2 ಸಲದ ಫಾರ್ಮುಲಾ, 2 ಟೈಮ್ಸ್ ಆಫ್ ಸಕ್ಸೆಸಿವ್ ಇನ್ಕ್ರೀಸಸ್ ಫಾರ್ಮುಲಾ ಏನು? ನಾವು a ಪ್ಲಸ್ ಬಿ ಪ್ಲಸ್ ab by 100 ಹಿಂಗ್ ಮಾಡೀವಿ. a ಅಂತಂದ್ರೆ 10, b ಅಂತಂದ್ರೆ 10, 20 ಪ್ಲಸ್ ab 100 divided by 100, 0 0 ಕ್ಯಾನ್ಸಲ್, 21% ಬಂತು. ಸೊ ಚೇಂಜ್ ಇನ್ ಇಟ್ಸ್ ಏರಿಯಾ ಏನಾಗುತ್ತೆ? ಒಂದು ಸೈಡ್ ಒಂದು ಸ್ಕ್ವೇರ್ ಏರಿಯಾ ಮೊದಲು 100% ಇತ್ತು ಅಂತಂದ್ರೆ ಅದ್ರದ್ದು ಸೈಡ್ ಅನ್ನ 10% ಇನ್ಕ್ರೀಸ್ ಮಾಡಿದ್ಮೇಲೆ ನಾವು ಅದ್ರದ್ದು ಏರಿಯಾ 20% ಹೋಲ್ ಆಗಿ ಇನ್ಕ್ರೀಸ್ ಆಗುತ್ತೆ.
ಓಕೆ, ಈ ಕ್ವಶನ್, ಈ ಟೈಪ್ ಆಫ್ ಕ್ವಶನ್ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಡೀಟೇಲ್ ಆಗಿ, ಇದು ಸ್ಕ್ವೇರ್ ಒಳಗೆ ಏರಿಯಾ ಒಳಗೆ ಕೇಳ್ಯಾರ ಅವ್ರು. ಇನ್ನು ಉಳಿದಿದ್ದ ಕಾನ್ಸೆಪ್ಟ್ಸ್ ಟೈಪ್ ಆಫ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ರಿ. ಈಗ ಲಾಸ್ಟ್ ಕ್ವಶನ್ ಸೀರೀಸ್ ಮೇಲೆ ನೀವೊಂದ್ಸಲ ಪಾಸ್ ಮಾಡಿ ಟ್ರೈ ಮಾಡ್ರಿ. ಓಕೆ, ಏನಂತ ಹೇಳ್ಯಾರ, 2 years ago. ಈಗ ನಾವು ಏನಂತ ಹೇಳ್ಯಾರ, 2 years ago. ಈಗ ನಾವು ಇಲ್ಲದೆ ಅನ್ಕೊಡ್ರಿ, ಇದು ಅದ್ರ ಹಿಂದಿನ ವರ್ಷ, ಇದು ಅದ್ರ ಹಿಂದಿನ ವರ್ಷ. 2 years ago ಎಲ್ಲಿ, ಇದು 1 ವರ್ಷದ ಹಿಂದೆ, ಇದು 2 ವರ್ಷದ ಹಿಂದೆ. 2 years ago population of city was 1,10,000. ಇಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್? 1,10,000 ಇತ್ತು. Next year increased by 10% in the first year and decreased by 10% in the second year. ಇಲ್ಲಿ ಫಸ್ಟ್ ಇಯರ್ 10% increase ಆಯ್ತು, ಸೆಕೆಂಡ್ ಇಯರ್ 10% ಡಿಕ್ರೀಸ್ ಆಯ್ತು. ಅವಾಗ ಪಾಪ್ಯುಲೇಷನ್ ಎಷ್ಟಾಗತ್ತೆ? ಕ್ವಶನ್ ತಿಳಿತಾ? 2 ವರ್ಷದ ಹೆಂಗ್ ಬರ್ಕೋತೀರಿ ಇದನ್ನ? 2 ವರ್ಷದಿಂದ 1,00,000 ಸೀರೀಸ್ ಕಾನ್ಸೆಪ್ಟ್. 2 ವರ್ಷದಿಂದ ಎಷ್ಟಿತ್ತು? 1,10,000 ಇತ್ತು. ಫಸ್ಟ್ ಇಯರ್ಗೆ 10% ಇನ್ಕ್ರೀಸ್ ಆಗೈತಿ, ಸೆಕೆಂಡ್ ಇಯರ್ಗೆ 10% ಡಿಕ್ರೀಸ್ ಆಗೈತಿ. 10 ಇದ್ದಿದ್ದು 11 ಆಗೈತಿ. ಆನ್ಸರ್, at the end of the second year present population, ನಾವು ಇಲ್ಲಿದ್ವಿ, ಈಗ ಪ್ರೆಸೆಂಟ್ ಪಾಪ್ಯುಲೇಷನ್ ಎಷ್ಟು ಅನ್ನೋದು ನಮಗೆ ಸಿಗುತ್ತೆ. 0000. 11 11 121 ಇಂಟು 9. 9 1 9 9 2 18 9 1 9 10 2 0. 1,08,900 ಪ್ರೆಸೆಂಟ್ ಪಾಪ್ಯುಲೇಷನ್. ಓಕೆ, ಇಷ್ಟೇ. ಐ ಹೋಪ್ ಸೆಷನ್ ನಿಮ್ಗೆ ಇಂಟ್ರೆಸ್ಟಿಂಗ್ ಇತ್ತು, ಇಂಟ್ರಾಕ್ಟಿಂಗ್ ಇತ್ತು, ನಿಮಗೆ ಏನಾದರೂ ಕಲಿಯಕ್ಕೆ ಸಿಕ್ತು ಅಂತ ಅನ್ಕೋತೇನೆ. ನಾನು ನಿಮಗೆ ಏನೇನು ಪ್ರಾಮಿಸ್ ಮಾಡಿದ್ನೋ ಕಂಟೆಂಟ್ಸ್, ಈ ಸೆಷನ್ ಒಳಗೆ ನೀವು ಅದನ್ನ, ನಾನು ಅದನ್ನ ನೀಟಾಗಿ ಡೆಲಿವರ್ ಮಾಡೀನಿ ಅಂತ ಅನ್ಕೋತೀನಿ. ಸೆಷನ್ ಹೆಂಗ್ ಅನಿಸ್ತು ಅಂತಂದು ಮರೀದಿ ಕಮೆಂಟ್ ಮಾಡ್ರಿ. ಸ್ಪೀಡ್ ಪ್ರಾಪರ್ ಆಗಿದೆನಾ, ಸೆಷನ್ ಮತ್ತೆ ಸೆಷನ್ ಹೆಂಗ್ ಅನಿಸ್ತು ಅಂತಂದ ಮರೀದಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ಇನ್ನೊಂದು ಪಾಯಿಂಟ್ ಏನಂದ್ರೆ, ಸೆಷನ್ ಮುಗಿದ್ಕೊಲೆ ನೀವು ಕಂಪಲ್ಸರಿ ಮತ್ತೊಮ್ಮೆ ಹೋಗಿ ಏನ್ ಕಲ್ತ್ರಿ, ಏನೇನ್ ಕಾನ್ಸೆಪ್ಟ್ ಕಲ್ತ್ರಿ ಅನ್ನೋದನ್ನ ಫಸ್ಟ್ ರಿವೈಸ್ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ನೀವು ಮಾಕ್ ಟೆಸ್ಟ್ ಕೊಡ್ತಿರ್ತೀರಲ್ಲ, ಮಾಕ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್. ನೀವು ಕಾಂಪಿಟೇಟಿವ್ ಫೀಲ್ಡ್ ಬಂದಿರಂತಂದ್ರ, ಯಾವ್ದೋ ಒಂದು ಎಕ್ಸಾಮ್ ಅಟೆಂಪ್ಟ್ ಮಾಡ್ಬೇಕಂತಂದ್ರ ಮಾಕ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಆ ಮಾಕ್ ಟೆಸ್ಟ್ ಒಳಗ ನೀವು ಕಲ್ತಿರೋ 1-2 ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ರಿ. 1-2 ಕ್ವಶನ್ ಬಂದಿರ್ತಾವಲ್ಲ, ಆ ಕ್ವಶನ್ಸ್ ಒಳಗೆ ಆ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ರಿ. ಅವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.